ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಮೊದಲು ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಮೋದಿಜಿ ಕಾಲ್ ದೆಮ್ ಫ್ರೆಂಡ್ಸ್, such a cutie pie, and she's calling them gutter chap, अनैतिक अश्लील means she's calling Modiji's friends as gutter generation. ओह मित्रों, कहाँ हो आप लोग? मैडम को थोड़ा कमेंट सेक्शन में अपनी शिष्ट भाषा में दिखाओ, सिखाओ क्या होती है अंधभक्ति. मोदी जी के फ्रेंड्स को बोलती है कि तुम लोग गटर हो, अश्लील हो. ओ माय गॉड, सच एन एंटी नेशनल. अगर हम करें तो करें क्या, बोले तो बोले क्या. ನಿಮ್ಗೆ ಸೆಟೈರ್ ಅರ್ಥ ಆಗಲ್ಲ, ಸ್ಟ್ರೇಟ್ ಹಿಟ್ಟೇ ಬೇಕು ಅಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಶಾರ್ಟ್ ಕಾಂಟೆಂಟ್ ನ ಲಿಂಕ್ ಅನ್ನ ಹಾಕಿಟ್ಟಿರ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಸಹ ನೋಡಿ. ಯಾರ ಸಲುವಾಗಿ ಒಬ್ಬ ರಾಜಕಾರಣಿಯಾಗಿ ಯಾವ ಡೆಕೋರಮ್ ಅನ್ನೋದನ್ನ ಹಾಗೆ ಮೇಂಟೈನ್ ಮಾಡಬೇಕಿತ್ತು, ನಾನಿವತ್ತು ಯಾರನ್ನೂ ಸಹ ಬಹುವಚನದಲ್ಲಿ ಮಾತಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆ ಅನ್ನೋದು ನಿಮಗೆ ಈ ಎಪಿಸೋಡ್ ಮುಗಿತಾ ಇರ್ಬೇಕಿದ್ರೆ ಅರ್ಥ ಆಗತ್ತೆ. ಹಾಗೆ ಯಾರೆಲ್ಲ ಮೇಡಮ್ ನೀವು ಅವರ ಲೆವೆಲ್ಗೆ ಇಳಿದು ಮಾತಾಡಬೇಡಿ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ, ಈ ರೀತಿಯ ಎಕ್ಸ್ಟ್ರೀಮ್ ಲಿಬರಲ್ ನೀವು ಒಳ್ಳೆಯವರೇ ಆಗಿದ್ರು ಸಹ, ನಿಮ್ಮ ಮಾತು ನನಗೆ ಅರ್ಥ ಆಗಿದ್ರು ಸಹ, ಡೋಂಟ್ ಪ್ರೀಚ್ ಮೀ ಮಾಡೆಸ್ಟಿ ಟುಡೇ. ನಾನು ಯಾಕೆ ಅನ್ನೋದನ್ನ ಹೇಳ್ತೀನಿ. ಒಂದು ಪಕ್ಷದ ಹಿಪೋಕ್ರಸಿಯನ್ನ, ಹಾಗೆ ಆ ಪಕ್ಷ ಇಡೀ ಜೆನ್ಸಿಯನ್ನ ಯಾವ ಟ್ಯಾಗನ ಮೂಲಕ ಹೇಗೆಲ್ಲ ಮಾತಾಡಿಸ್ತಿದೆ ಅನ್ನೋದನ್ನ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀನಿ. ಅದೇ ಭಾಷೆಯಲ್ಲಿ, ಅವರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ. ಯಾವ ಮನುಷ್ಯನ ಸಲುವಾಗಿ ಈ ಹೆಂಗಸು ಇಂಥ ಮಾತನ್ನ ಆಡಿದ್ಲಲ್ಲ, ಆ ಮನುಷ್ಯ ನಿಮ್ಗೆಲ್ಲ ಏನೋ ಹೇಳಕ್ಕಿದ್ದಾರೆ, ಕೇಳಿಸ್ಕೊಳ್ಳಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ಈ ಮನುಷ್ಯನ ಮಾತನ್ನ ಕೇಳಿಸ್ಕೊಂಡಿಲ್ಲ ನೀವು ಅಂತಂದ್ರೆ ನೀವ್ಯಾರು ಅನ್ನೋದನ್ನ ಬಿಜೆಪಿ ಐಟಿ ಸೆಲ್ ಅದೆಷ್ಟು ವರ್ಷದಿಂದ ಹೇಳ್ಕೊಂಡು ಬೊಗಳ್ಕೊಂಡು ಬರ್ತಾ ಇದೆಯೋ ಅದರ ಇನ್ನೊಂದು ಪ್ರತಿರೂಪ, ಮಾನವ ಪ್ರತಿರೂಪ, ಇನ್ನೊಂದು ಪ್ರಾಣಿ ಕಾಣಿಸ್ಕೊಳ್ಳುತ್ತೆ. ಅದ್ರ ಮಾತನ್ನು ಕೇಳಿಸ್ಕೊಳ್ಳಿ. And if you are with Modi, you are with India. If you are not with Modi, you are anti-India. That's it. ಇವರಿಬ್ಬರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇದ್ರು, ಈ ಚಾನೆಲ್ ಅಲ್ಲಿ ನಾನು ಮಾತನಾಡುವ ಸೀರಿಯಸ್ನೆಸ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಟಾಪಿಕ್ ಬರೋಣ. ಕಂಗನಾ ರಣಾವತ್ ಅನ್ನೋ ಒಂದು ಹೆಂಗಸು. ಈ ಹೆಂಗಸು ಒಂದು ಆರ್ಟಿಸ್ಟ್ ಆಗಿ ಯಾವ ಹೆಸರನ್ನ ಗಳಿಸ್ಕೊಂಡಿದ್ಲು, ಆಕೆಯ ಆಕ್ಟಿಂಗ್ ನನಗೆ ಇಷ್ಟ ಆಗ್ತಿತ್ತು. ಆಕ್ಟಿಂಗ್, ತೆರೆ ಮೇಲಿನ ಆಕ್ಟಿಂಗ್. ಬಟ್ ಇವಳು ಪೊಲಿಟಿಷಿಯನ್ ಆಗಿರೋದು, ಅವಳು ಯಾವ ರೀತಿ ಆಕ್ಟಿಂಗ್ ಬಂದ್ಲು, ಹೆಂಗೆ ಕರಿಯರ್ ಕಟ್ಟಿದ್ಲು ಅನ್ನೋದ್ರ ಬಗ್ಗೆ ನನಗೆ ಒಂದು ಏನ್ ಗೌರವ ಅನ್ನೋದು, ಪರ್ಸೆಪ್ಷನ್ ಅನ್ನೋದಿತ್ತಲ್ವಾ, ಅದೆಲ್ಲವೂ ಮಣ್ಣು ಪಾಲಾಯ್ತು. ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ವಿಡಿಯೋವನ್ನ, ಪಾಡ್ಕಾಸ್ಟ್ ಅನ್ನ ಕೇಳಿಸ್ಕೊಂಡಾದ್ಮೇಲೆ ನಾನು ಆವಾಗ ಸಹ ನಂಬಿಲ್ಲ. ಯಾಕೆಂತಂದ್ರೆ ನೋಡಿ, ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಬಹಳಷ್ಟು ವಿಚಾರವನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿದ್ರು ಸಹ ಅವರ ಕೆಲವೊಂದಷ್ಟು ಭಾಷೆ ನನಗೆ ಇಷ್ಟ ಆಗಲ್ಲ. ಎಸ್ಪೆಷಲಿ ಒಂದು ಹೆಣ್ಣಿನ ತೇಜೋವಧೆಯನ್ನ ಸಾಕ್ಷಿ ಸಮೇತ ಇಲ್ಲದೆ ಮಾಡುವಂತದ್ದಿದೆ ಅಲ್ಲ, ಅದು ನಾನು ಒಪ್ಪೋದಿಲ್ಲ. ಆದ್ರೆ ಈಕೆಯ ವಿಚಾರಕ್ಕೆ ಒಪ್ಪೋಕೆ ಇಷ್ಟಪಡ್ತೀನಿ ಇವಾಗ. ಏನಕ್ಕೆ ಅಂತಂದ್ರೆ ಈ ಹೆಂಗಸಿಗೆ, ಒಂದು ಹೆಣ್ಣು ಮಗುವಿಗೆ ಯಾವ ವಾಚಕದಲ್ಲಿ ಮಾತಾಡ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೆ ದುರಹಂಕಾರದಲ್ಲಿ ಯಾವಾಗ ಪೊಲೀಸರು ಹೆಣ್ಣು ಮಕ್ಕಳ ಬ್ಯಾಕ್ಗೆ ಲಾಠಿಯನ್ನ ಹಾಕಿ ಹೊಡಿತಾ ಇದ್ರು, ಆವಾಗ ಒಂದೇ ಒಂದು ಮಾತನ್ನ ಮಾತಾಡಿದ್ರೆ ನಾನು ದೊಡ್ಡ ಫೆಮಿನಿಸ್ಟ್ ಅಂತ ಬೊಗಳೋಳು ಇವಾಗ ನರೇಂದ್ರ ಮೋದಿ ಅವರಿಗೆ ಬೈತಿದ್ದಾರೆ, ಇವರೆಲ್ಲ ಆಂಟಿ ನ್ಯಾಷನಲ್, ಇದು ಗಟರ್. ಯಾರ್ಯಾರು ನರೇಂದ್ರ ಮೋದಿ ಅವರಿಗೆ ಅಪಶಬ್ದಗಳನ್ನ ಬಳಸಿದ್ದಾರೋ ಅಥವಾ ಇಂಡಿಯನ್ ಆರ್ಮಿಯ ಕುರಿತಾಗಿ ಕೆಟ್ಟ ಮಾತುಗಳನ್ನ ಆಡಿದ್ದಾರೋ ಅವ್ರನ್ನ ಹಿಡಿದು ಹುಡುಕಿ ಅವರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕೋ ಕೊಡಿ. ಆದ್ರೆ ಇಡೀ ಒಂದು ಜನರೇಷನ್ ಅನ್ನ ಕ್ರಿಯೇಟಿವ್ ಆಗಿರುವಂತಹ ಪೋಸ್ಟರ್ ಅನ್ನ ಮಾಡಿದ್ರು ಅಥವಾ ಆ ಪ್ರೊಟೆಸ್ಟ್ ಸಕ್ಸಸ್ಫುಲ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಈ ಹೆಂಗಸು 3 ದಿನ ಆದ್ಮೇಲೆ ಬಂದು ಬೊಗಳ್ತಾಳೆ ಅಂತಂದ್ರೆ ಈ ಹೆಂಗಸು ಅನ್ನುವಂತಹ ಯಾವುದೇ ಗೌರವ ಕೊಡದ್ದೆ, ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೇ ಕೊಡಬೇಕು. ನಾನು ಯಾಕೆ ಇವತ್ತು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಮಾನ್ಯವಾಗಿ ನಾನು ಈ ರೀತಿಯ ಭಾಷೆಗಳನ್ನ ಅಥವಾ ಆ ರೀತಿ ಒಂದು ಅಪ್ರೋಚ್ ಅನ್ನ ಇಷ್ಟಪಡೋದಿಲ್ಲ. ಎಟ್ ದ ಸೇಮ್ ಟೈಮ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ, ಕಳೆದ ವರ್ಷ ಸೌಜನ್ಯ ಕೇಸ್ ಯಾವಾಗ ರೀಸರ್ಫೇಸ್ ಆಯ್ತು, ನಾನು ಅದರ ಪರವಾಗಿ ಮಾತಾಡ್ತಾ ಇದ್ದೆ. ಅದು ರೀಸರ್ಫೇಸ್ ಆದಾಗ ಮಾತ್ರ ನಾನು ಮಾತಾಡಿಲ್ಲ, ನಾನು ಮೊದ್ಲು ಮಾತಾಡಿದ್ದೀನಿ, ಮುಂದೂ ಮಾತಾಡ್ತೀನಿ. ಸೊ ಅದು ಬಂದಾಗ ಪೆಹಲ್ಗಾಮ್ ರಿಲೇಟೆಡ್ ಆಗಿ ಯಾವಾಗ ಅಲ್ಲಿ ತೀರ್ಕೊಂಡಿರೋ ಯೋಧರ ಹೆಂಡತಿರಿಗೆ ಆಂಟಿ ನ್ಯಾಷನಲ್, ಆಂಟಿ ಹಿಂದೂ ಅಂತ ಬೊಗಳ್ತಾ ಇತ್ತು ದರಿದ್ರ ಬಿಜೆಪಿ ಐಟಿ ಸೆಲ್, ಅದನ್ನೆಲ್ಲ ನೋಡಿ ನಾನು ಮಾತಾಡುವಾಗ ಕೆಲವು ಜನ ಒಂದು ಹೇಳ್ತಿದ್ರು, ಮೇಡಮ್ ನೀವು ಮೊದಲು ಬಿಜೆಪಿ ಪರವಾಗಿದ್ರಿ, ಮೋದಿಯ ಪರವಾಗಿದ್ರಿ. ನಾನು ಬಿಜೆಪಿ ಮೋದಿಯ ಪರವಾಗಿರ್ಲಿಲ್ಲ, ಸಿದ್ಧಾಂತದ ಪರವಾಗಿದ್ದೆ. ಯಾವಾಗ ಯಾವ ಪಕ್ಷ ಸಿದ್ಧಾಂತಕ್ಕೆ ನಿಂತ್ಕೊಳ್ಳಲ್ಲ, ದೇಶದ ಜನರಿಂದ ಓಟನ್ನ ಪಡ್ಕೊಂಡು ಆ ಜನರಿಗೆ ಹೊಡೆಸತ್ತೆ ಲಾಠಿಯಲ್ಲಿ ಅಂತಂದ್ರೆ ಅದೆಂತ ಸರ್ಕಾರ, ಆಂಟಿ ನ್ಯಾಷನಲ್, ಅದು ಆಂಟಿ ನ್ಯಾಷನಲ್. ಇನ್ನೊಂದಷ್ಟು ಜನ ಯಾರು ಕೇಳ್ತಾರೆ, ನೀವು ಯಾಕೆ ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡಲ್ಲ? ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅದೇ ಹಣೆ ಬರಹ. ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡಿದ್ದೆ, ಇವಾಗ ಬಿಜೆಪಿ ಯಾವ ದುರಹಂಕಾರದಲ್ಲಿ ಮೆರೆಯಾಡ್ತಾ ಇದೆಯಲ್ಲ
ಅದೇ UPA ಟೈಮಲ್ಲಿ ಇತ್ತು ಕರಪ್ಷನ್. ಮೇ ಬಿ ಒಂದು ಈ ಲೆವೆಲ್ಗೆ ಹೊಡೆದಾಟ ಗಿಡದಾಟ ಮಾಡುವಷ್ಟು ದುರಹಂಕಾರ ಇರಬೇಕು. ಆದ್ರೆ ಕಾಂಗ್ರೆಸ್ ಕೂಡ ಸಾಚ ಅಲ್ಲ. ಅಂಡ್ ಕಾಂಗ್ರೆಸ್ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ನೀವು 2-3 ಕಡೆ ಆಡಳಿತದಲ್ಲಿ ಇದ್ದೀರಲ್ಲ, ಅಲ್ಲಿ ಮಾಡಿ ತೋರಿಸಿ. KPSC ಕರ್ಮಕಾಂಡ ಇದೆಲ್ಲ ಒಂದಷ್ಟು ಜನ ಇದ್ರು ಇಲ್ಲಿ ಬಿಜೆಪಿ ಅಂಧಭಕ್ತರು ರಾವಣರು ಬಂದ್ಬಿಟ್ಟು KPSC ಬಗ್ಗೆ ಮಾತಾಡಿ, KPSC ಬಗ್ಗೆ ಮಾತಾಡಿ. KPSC ಅಂತಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳಿ, ತಲೆಯಲ್ಲಿ ಸಗಣಿ ತುಂಬಿಕೊಂಡಿರೋರೆ. ನಾನು ಈಗ ಆಲ್ರೆಡಿ KPSC ಅಂತಂದ್ರೆ ಏನು, ಅದರ ಪ್ರಕ್ರಿಯೆ ಏನು, ಬರೇ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಲೀಕ್ ಆಗಿರೋದಲ್ಲ, ಅಥವಾ ದರಿದ್ರ ಲಂಚ ಅವತಾರ ಅನ್ನುವಂಥದ್ದು ನಡೆಯುವಂಥದ್ದಲ್ಲ. ಬಿಜೆಪಿ ಇದ್ದಾಗ್ಲೂ KPSC ಕರ್ಮಕಾಂಡ ನಡೆದಿದೆ, ಕುಮಾರಸ್ವಾಮಿ CM ಆಗಿದ್ದಾಗ್ಲೂ ನಡೆದಿದೆ, ಮುಂದೂ ನಡೆಯುತ್ತೆ. ಇದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿಯಲ್ಲಿ ಎಲ್ಲಾ ಪಾರ್ಟಿಯವರು ಸೇರ್ಕೊಂಡು ಮಾಡಿಸ್ತಾ ಇರುವಂತಹ ಹಗರಣ ಇದು. ಸೊ ನಾನು ಆಲ್ರೆಡಿ ಮಾಡಿದ್ದೀನಿ. ಈ ಥಂಬ್ನೇಲ್ ಅನ್ನ ನೋಡ್ಕೊಂಡು ಸಾಯಿರಿ, ಮತ್ತೆ ನನ್ನ ಚಾನೆಲ್ಗೆ ಬರಬೇಡಿ. ಯಾರ್ಯಾರು ಬಿಜೆಪಿಯ ಅಂಧಭಕ್ತರಿದ್ದೀರಾ, ಯಾರ್ಯಾರು ಕಾಂಗ್ರೆಸ್ನ ಗುಲಾಮರಿದ್ದೀರಾ, ದಿಸ್ ಚಾನಲ್ ಇಸ್ ನಾಟ್ ಮೆಂಟ್ ಫಾರ್ ಯು. ಯಾರ್ಯಾರೆಲ್ಲ ಕೆಳಗಡೆ ಬರ್ತಾರೆ ವ್ಯೂಸ್ ಸಲುವಾಗಿ ಮಾಡ್ತಾರೆ, ಒಂದು ವಿಡಿಯೋ ಮಾಡುವಾಗ ಎಷ್ಟು ಖರ್ಚಾಗತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ವ್ಯೂಸ್ ಸಲುವಾಗಿ ಮಾಡ್ತಾರೆ, ತಲೆ ಹಿಡಕ ದಂಧೆಯನ್ನ ಮಾಡ್ತಾ ಇಲ್ಲ ತಾನೆ. ವ್ಯೂಸ್ ಬಂದ್ರೆ ನಿಮ್ಮದೇನ್ರಿ ಗಂಟು ಹೋಗುತ್ತೆ? ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಯಾರಿರ್ತಾರೆ ಅವ್ರನ್ನ ಫೈನಾನ್ಷಿಯಲಿ ಸಪೋರ್ಟ್ ಮಾಡುವಂತಹ ತಾಕತ್ತಿಲ್ಲ ಅಂತಂದ್ರೆ ಬಾಯಿಗೆ ಬಂದು ಬೊಗಳದ್ದೆ ನಿಮಗಿಷ್ಟ ಇಲ್ಲ ಅಂತಂದ್ರೆ ತೊಲಗಿ. ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಒಂದು ಜನರೇಷನ್ ಸೇರ್ಬಿಟ್ಟು ಸರ್ಕಾರದ ದುರಹಂಕಾರವನ್ನ ಬಗ್ಗಿಸುವ ತಾಕತ್ತನ್ನ ಇದೆ ಅಂತಂದ್ರೆ, ನೀವಿಲ್ಲದ್ದೇ ಇದ್ರು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಗಳನ್ನ ಯಾರು ಪ್ರಾಮಾಣಿಕವಾಗಿರ್ತಾರೆ ಅವ್ರನ್ನ ಸಪೋರ್ಟ್ ಮಾಡುವಂತಹ ಜನ ಈ ದೇಶದಲ್ಲಿ ನಿಮಗಿಂತ ಜಾಸ್ತಿ ಇದ್ದಾರೆ. ಪಾರ್ಟಿ ಚಮಚಗಳ ಸಹಕಾರ ನನಗೆ ಬೇಕಾಗಿಲ್ಲ. ಅಂಡ್ ನಾನು ಇನ್ನು ಮೇಲೆ ಯಾವುದೇ ಈ ಬಿಜೆಪಿ IT ಸೆಲ್ ನ ಕೆಲವೊಂದಷ್ಟು ಟ್ರೋಲ್ ಇವರೆಲ್ಲ ಬರ್ತಾರಲ್ಲ ಅಂತವ್ರನ್ನೆಲ್ಲ ಯಾರು ದಯವಿಟ್ಟು, ನಾನು ಇದೊಂದು ರಿಕ್ವೆಸ್ಟ್, ಯಾರು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಕಮೆಂಟ್ ಮಾಡ್ತಾರೆ ಗಟರ್ಗಳ ಹಾಗೆ, ಅವರನ್ನು ಹಾಗೆ ಅದೇ ಭಾಷೆಯಲ್ಲಿ ಬೈರಿ. ನಂದಿದು ಪರ್ಮಿಷನ್ ಇದೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ವಿಡಿಯೋ ನೋಡಿ ಮೊದಲು. योगिता मंडावी, खेल, उम्र 14 साल, कोडागांव, छत्तीसगढ़। आपने अपने माता पिता को खो दिया है। आप जन्म से ही नक्सल प्रभावित इलाके में रही। हालांकि मई 2025 से ये क्षेत्र नक्सल मुक्त है। आप राष्ट्रीय स्तर के जूडो खिलाड़ी हैं। आपने कई पुरस्कार प्राप्त किए। ಇದು ಬಿಜೆಪಿಯ ಒಂದು ಹ್ಯಾಂಡಲ್ ನಿಂದ ಪೋಸ್ಟ್ ಆಗಿರುವಂತದ್ದು. ಬಿಜೆಪಿಯ ಹ್ಯಾಂಡಲ್ ಇಂದ ಅಲ್ಲಿ ಯಾವ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅವ್ರು ಯಾರ್ಯಾರು ಹುಡುಗಿರಿದ್ದಾರಲ್ವಾ, ಅವ್ರಿಗೆ ಯಾವುದೇ ಡೆರೋಗೇಟರಿ ಸ್ಟೇಟ್ಮೆಂಟ್ ಅನ್ನ ನರೇಂದ್ರ ಮೋದಿಯ ವಿರುದ್ಧವಾಗಿ ಮಾಡಿಲ್ಲ. ಅಥವಾ ಇನ್ನೊಂದೇನು, ಈ ನರೇಂದ್ರ ಮೋದಿ ಅವರ ವಿರುದ್ಧ ಯಾರು ಮಾತಾಡಂಗಿಲ್ಲ ಅಂತ ಎಲ್ಲಿ ಬರ್ಕೊಂಡಿದೆ? ಅಬ್ಯೂಸ್ ಮಾಡೋದು, ಬೈಯೋದು ಕ್ರೈಮ್ ಅಂತ ಆಗಿತ್ತು ಅಂತಂದ್ರೆ ಬಿಜೆಪಿಯ IT ಸೆಲ್ ನ ಎಲ್ಲಾ ಕಚಡಗಳು ಮೊದಲು ಜೈಲಿಗೆ ಹೋಗಿ ಕುತ್ಕೋಬೇಕು. ಟ್ರೋಲ್ ಪೇಜ್ಗಳಿದಾವಲ್ಲ ಬಿಜೆಪಿದು, ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ ಅಸಾಸಿನೇಷನ್ಗೆ ಮಾತಾಡಿದ್ರೆ ರಂಡೆ ಮುಂಡೆ ಸೂಳೆ ಡಗಾರ್ ಹಿಂಗಿದ ಭಾಷೆಯನ್ನ ಬಳಸ್ತಾರಲ್ಲ, ಅವ್ರು ಎಲ್ಲರನ್ನ ಮೊದಲು ಇದೇ ನರೇಂದ್ರ ಮೋದಿ ಸರ್ಕಾರ ಒದ್ದು ಒಳಗಡೆ ಹಾಕಬೇಕು. PM ಅನ್ನುವಂತಹ ಪೋಸ್ಟ್ ಇದೆ ಅಲ್ಲ, ಅದಕ್ಕೆ ನಾನು ಯಾವತ್ತೂ ಗೌರವ ಕೊಡ್ತೀನಿ. ಯಾರ್ಯಾರು ಡೆರೋಗೇಟರಿ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ, ಎಸ್ಪೆಷಲಿ ಇಂಡಿಯನ್ ಆರ್ಮಿ ಬಗ್ಗೆ ಅಂತವರನ್ನಿದೆ ಅಲ್ಲ, I do not endorse them. I do not entertain that. But 4-5-6 ಜನರನ್ನ ಇಟ್ಕೊಂಡು ಅದೊಂದು ದೊಡ್ಡದಾಗಿ ಮಾಡಿ, ಇವ್ರ ಆಂಟಿ ಹಿಂದೂ, ಇವ್ರ ಆಂಟಿ ನ್ಯಾಷನಲ್, ಇವ್ರ ಮೋದಿ ಬಗ್ಗೆ ಬೈದ್ಬಿಟ್ರು. ಒಂದು ಪ್ರೈಮ್ ಮಿನಿಸ್ಟರ್ಗೆ ಯಾವ ಗೌರವವನ್ನ ನಾವು ಕೊಡಬೇಕು, ಅದೇ ಪ್ರೈಮ್ ಮಿನಿಸ್ಟರ್ ಜನರಿಗೂ ಗೌರವವನ್ನ ಕೊಡಬೇಕು. ಗೌರವ ಕೊಡುವಂತದ್ದು 2 ವೇ. ನನಗ್ ಬಾಯಿ ಬಂದಂಗೆ ಯಾವನೋ ಬೊಗಳ್ತಾನೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಅಂತಂದ್ರೆ, I am not expected to behave with full modesty. ಹೆಣ್ಣು ಮಕ್ಕಳಿಗೆ ನೀವು ಸಂಸ್ಕಾರ, ಸಂಸ್ಕೃತಿ, ಬಳೆ ಇಟ್ಕೋ, ಹಣೆ ಇಟ್ಕೋ, ಮತ್ತೊಂದು ಇಟ್ಕೋ ಅನ್ನೋ ತರದಲ್ಲಿ ಸನಾತನ ಧರ್ಮವನ್ನ ಮಧ್ಯ ತಂದು ಇವೆಲ್ಲ ಮಾಡುವಂತದ್ದನ್ನ ಬಿಟ್ಬಿಡಿ. ಯಾರೂ ಕೇಳಲ್ಲ, ನಿಮ್ಮನ್ನ ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ. ನರೇಂದ್ರ ಮೋದಿಯ ಇಮೇಜ್ ಅನ್ನ ಕಟ್ಟಕ್ಕೆ ದರಿದ್ರ ಬಿಜೆಪಿ IT ಸೆಲ್ ಎಷ್ಟು ಟ್ಯಾಕ್ಸ್ ಹಣವನ್ನ, 8,000 ಕೋಟಿ ರೂಪಾಯಿಯನ್ನ ಒಂದು ದಶಕದಿಂದ ಏನು ಖರ್ಚು ಮಾಡ್ತು, ಒಂದು ಪ್ರೊಟೆಸ್ಟ್ ನಲ್ಲಿ ಮಣ್ಣು ಪಾಲಾಯ್ತು. ಇದು ಜನರ ಶಕ್ತಿ. ಅದನ್ನ ಈ ದರಿದ್ರ ಹೆಂಗ್ಸು ಉರ್ಕೊಂಡು, ಕಂಗನಾ ರಣಾವತ್ ಯಾರಿಗೆ ತನ್ನ ನೈತಿಕತೆ ಆಧಾರದ ಮೇಲೆ ಕರಿಯರ್ ಮಾಡುವಂತಹ ತಾಕತ್ತಿಲ್ಲ, ಆಕ್ಟಿಂಗ್ ಮಾಡೋದು, ಹೀರೋಯಿನ್ ಆಗುವಂತದ್ದು ಈಸಿ ಅಲ್ಲ. ಆದ್ರೆ ನೈತಿಕತೆಯನ್ನ ಇಟ್ಕೊಂಡು ಆ ಫೀಲ್ಡ್ ಅಲ್ಲಿ ಕ್ಲಿಕ್ ಆಗುವಂತದ್ದು ನಿಜವಾದ ಹೆಂಗಸ್ತನ. ಡ್ರಗ್ಸ್ ಮಾಡ್ಕೊಂಡು, ಕಂಡವ್ರ ಗಂಡಸರು ಜೊತೆ ಮಲ್ಕೊಂಡು, ಆಮೇಲೆ ಮೀಟು ಅಂತ ಬೊಗಳ್ಕೊಂಡು, ಆಮೇಲೆ ಸುಬ್ರಹ್ಮಣ್ಯಂ ಸ್ವಾಮಿ ಯಾವ ಎಲಿಗೇಷನ್ ಅನ್ನ ಹಾಕ್ತಾರಲ್ಲ ಅದು ಸತ್ಯವೂ ಆಯ್ತು ಅಂತಂದ್ರೆ ಆಕೆ ರಾಜಕಾರಣಿಯಾಗಿರಕ್ ಯೋಗ್ಯತೆನೇ ಇಲ್ಲ, ಹೆಂಗಸೇ ಅಲ್ಲ. ಆ ಭಾಷೆಯನ್ನ ಬಳಸೋಕು ನಾನು ಇಷ್ಟಪಡೋದಿಲ್ಲ. ಯಾಕೆಂತಂದ್ರೆ ಯಾರು ಅದನ್ನ ನಿಯತ್ತಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನನಗೆ ಗೌರವ ಇದೆ.
ಈ ರೀತಿ ಅಧಿಕಾರಕ್ಕಾಗಿ ಹಣಕ್ಕಾಗಿ ಯಾರು ಮೈ ಮಾರಿಕೊಳ್ತಾರಲ್ಲ ಅವ್ರನ್ನ ನಾನು ಆ ವರ್ಡಲ್ಲಿ ಬಳಸಕ್ ಇಷ್ಟಪಡೋದಿಲ್ಲ. ಯಾಕೆಂತಂದ್ರೆ ಯಾರು ಅವರು ಹೊಟ್ಟೆ ಪಾಡಿ ಮಾಡ್ಕೊಂಡಿರ್ತಾರೆ ಆ ಹೆಂಗಸರನ್ನ ನಾನು ದ್ವೇಷಿಸೋಕೆ ಇಷ್ಟಪಡೋದಿಲ್ಲ. ಗಂಡಸರನ್ನ ಬೈಬೇಕಲ್ಲಿ. ಇನ್ನು ಈ ಬಿಜೆಪಿ IT ಸೆಲ್ನ ಕೆಲವೊಂದಷ್ಟು ಜನ ಇರ್ತಾರಲ್ಲ, ಮುಖ ಇಟ್ಕೊಳ್ಳೋದೆ, ಸೊಡ್ಡಿಟ್ಕೊಳ್ಳೋದೆ, ಕೆಳಗಡೆ ಬಂದು ಬೊಗಳೋದು, ಸನಾತನ ಸಂಸ್ಕೃತಿ ಅದು ಇದು ಅಂತ ಹೇಳೋದು. ಇವ್ರು ಎಲ್ರಿಗೆ ಜೆನ್ಸಿ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಅಂತಂದ್ರೆ, ಯಾವ ಹುಡುಗಿಯ ವಿಡಿಯೋವನ್ನ ತಗೊಂಡು ಬಿಜೆಪಿ ಇವರೆಲ್ಲ ಬಾಬರ್ನ ವಿರಾಸತ್ ಅಂತೆ. ಏನದು ಹಂಗಂದ್ರೆ, ಆ ಹೆಣ್ಮಕ್ಳು ಡ್ಯಾನ್ಸ್ ಮಾಡೋದು, ಭಾರತೀಯ ಸಂಸ್ಕೃತಿ ಅಂತಂದ್ರೆ ಹಾಡು, ಭರತನಾಟ್ಯ, ನೃತ್ಯ, ಇದು ಎಲ್ಲದೂ ಇದೆಲ್ಲ ಇದು ಭಾರತದ ಕೊಡುಗೆ. ಇದನ್ನ ಬಾಬರ್ನ ವಿರಾಸತ್ ಅಂತ ಕರೀತೆ ಅಂತಂದ್ರೆ ಬಿಜೆಪಿ ಇಸ್ ಆಂಟಿ ನ್ಯಾಷನಲ್. ಆ ಹೆಣ್ಣು ಮಕ್ಕಳನ್ನ ನೀವು ಇವ್ರ ತರ ಆಗ್ಬೇಡಿ ಅನ್ನೋ ತರದಲ್ಲಿ ತೋರಿಸ್ತೀರಾ. ಆ ಹೆಣ್ಣು ಮಗು ಇದ್ದಾಳಲ್ಲ, ಅವಳೆಷ್ಟು ಟ್ಯಾಲೆಂಟೆಡ್, ಹಂಗೆ ಈ ತರ ಪ್ರೊಪಗೇಂಡಾಗೆ ನಾವು ಹೆದರಲ್ಲ ಅನ್ನೋದನ್ನ ಎಷ್ಟು ಫನಿ ವೇಯಲ್ಲಿ ವಿಡಿಯೋ ಮಾಡಿದಾಳೆ, ದಯವಿಟ್ಟು ಕೇಳಿಸ್ಕೊಳ್ಳಿ. इन्होंने मेरा वीडियो मेरी परमिशन के बिना यूज किया विद दिस कैप्शन एंड माय DMs आर फ्लडेड विद पीपल आस्किंग मी इफ आई एम ओके. आई एम नॉट. मैं हूँ वो जेनजी छात्रा जिसके साथ ऐसा हुआ है. आई एम सो सॉरी, आई कांट टेक दिस सीरियसली. सो हियर्स अ रिएक्शन वीडियो. पॉइंट नंबर 1, योर कैप्शन गेम इज वेरी वीक. तुम्हारा चैट जीपीटी तुम्हें अच्छे रिस्पॉन्सेज नहीं दे रहा है गाइस. व्हाट इज बाबर की विरासत? हम कोई भी रिलेट नहीं कर पा रहे. मेक इट मोर रिलेटेबल. पॉइंट नंबर 2, डिवाइड एंड रूल इन 2026. तुम उन जेनजी को डिवाइड करना चाहते हो जिनकी यूनिटी ने पार्लियामेंट को जेनजी टर्म सिखा दी. लॉजिक इज नॉट लॉजिकिंग. पॉइंट नंबर 3, एक्स्ट्रा करिकुलर्स एंड एकेडमिक्स कैन को एग्जिस्ट एंड आई एम अ लिविंग प्रूफ ऑफ इट. मुझे 10th में 93% मिले थे, मुझे 12th में भी 93% मिले थे और मैंने पूरे टाइम डांस और कंटेंट बनाया. एंड दिस इज हाउ माय लिविंग रूम लुक्स बाय द वे. इसमें सिर्फ डांस के अवार्ड नहीं है, इसमें एकेडमिक फेलिसिटेशंस, योगा, कराटे, सब कुछ है. तो जो तुम दूसरी कैटेगरी बना रहे हो ना गाइस, दोनों कैटेगरीज को एग्जिस्ट कर सकती है. बीइंग अ प्रोफेशनल डांसर आई सो वांट टू एक्सप्लेन यू दिस, बट थोड़ा डीप हो जाएगा तो तुम ये समझो. पॉइंट नंबर 4, डांसिंग ऑन स्ट्रीट्स इज सेलिब्रेटरी. मैंने जितने भी लोगों को जीत के आते हुए देखा है, सब लोग सड़कों पे नाचे तो है ही. तो आई डोंट नो हाउ इज इट नॉट फ्लॉकिंग. पॉइंट नंबर 5, ब्राउन गर्ल ट्रॉमा. बीइंग अ ब्राउन गर्ल, ट्रॉमा की तैयारी हमें पेरेंट्स ने ही कराई है, तो तुम ट्रॉमा दे नहीं पा रहे हो. ट्राई हार्डर. आई नो मैंने बहुत मस्ती कर ली है एंड दिस इज अ सीरियस इशू, सो आई जस्ट वांट टू से लास्ट थिंग टू दीज गाइस. वास्तव में होया follow me for more. No, I am genuinely serious. क्योंकि लास्ट 3 दिन में मेरे पेज पे 70,000 से ज्यादा नए फॉलोअर्स आए हैं, बट दे आर दिस रियली वियर्ड men. So if you are girlies and good men, please follow or repost or comment on this video. I want this video to reach the right audience. ಜೆನ್ಸಿ ನಿಮಗೆ ಕೊಡುವಂತಹ ಗೌರವ ಇದು. ಯಾರ್ಯಾರನ್ನೆಲ್ಲ ನೀವು ಕ್ಯಾರೆಕ್ಟರ್ ಅಸಾಸಿಯೇಷನ್ ಮಾಡಿ ಅವಳು ಅದು ಇದು ಮತ್ತೊಂದು ಮರದೊಂದು ಹಂಗೆ ಹಿಂಗೆ ಅನ್ನೋದು, ಅವ್ರು ತಿರ್ಗ ಅಂಥದ್ದೇ ಭಾಷೆಯಲ್ಲಿ ಮಾತಾಡೋಕ್ ಶುರು ಮಾಡಿದ್ರು ಅಂದ ತಕ್ಷಣ ನಿನ್ಗೆ ಸನಾತನ ಸಂಸ್ಕೃತಿ ಇದೆಯಾ, ನೀನ್ ಹಣೆ ಇಟ್ಕೊಂಡಿದ್ಯಾ, ನೀನ್ ಬಳೆ ಇಟ್ಕೊಂಡಿದ್ಯಾ, ನೀನ್ ಹೆಂಗ್ಸ ಮತ್ತೊಂದು ಮರದೊಂದು ಅಂತ ಕೇಳ್ತಾ ಇದ್ರಲ್ಲ, ನಿಮ್ಮ ಆಟ ಮುಗಿದೋಯ್ತು. ಇನ್ ಯಾವನೂ ಕೇಳಲ್ಲ, ನಿಮ್ಮನ್ನ ಯಾರೂ ಕೇಳಲ್ಲ. ನಿಮ್ಮ ಭಾಷೆ ನಿಮಗೆ ವಾಪಸ್ ಬರುತ್ತೆ. ಕಳೆದ 12 ವರ್ಷದಿಂದ ಯಾವ್ಯಾವ ಹೆಣ್ಣು ಮಕ್ಕಳ ಕಣ್ಣೀರನ್ನ ತೆಗ್ಸಿದೀರಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧವಾಗಿ ಅಥವಾ ಒಂದು ಗುಡ್ ವೇಯಲ್ಲಿ. ಈಗ ನಾನ್ ಪರ್ಸನಲಿ ತಗೊಂಡೋದ್ರೆ ನಾನು ಸರ್ಕಾರದ ಒಳ್ಳೆ ಕಾರ್ಯಕ್ಕೆ ಶ್ಲಾಘನೆಯನ್ನೂ ಮಾಡಿದ್ದೀನಿ. ಎಲ್ಲಿ ಸರ್ಕಾರ ತಪ್ಪಿದೆ ಅದಕ್ಕೆ ತಪರಾಕಿ ಹಾಕುವ ಕೆಲಸ, ಬಿಕಾಸ್ ದಟ್ ಈಸ್ ಮೈ ಜಾಬ್. ಒಬ್ಬ ಜರ್ನಲಿಸ್ಟ್ ಅಂತಂದ್ರೆ ಏನ್ ಗೊತ್ತಾ, ನ್ಯೂಟ್ರಾಲಿಟಿ ಜರ್ನಲಿಸಂ ಅಲ್ಲ ಅಥವಾ ಪಾರ್ಶಿಯಾಲಿಟಿ ಜರ್ನಲಿಸಂ ಅಲ್ಲ. ಎರಡೂ ಪಾರ್ಟಿಯ ನರೇಷನ್ ಅನ್ನ ತೋರಿಸ್ಬೇಕು, ಆಮೇಲೆ ಯಾವುದು ಸರಿ ಅನ್ನುವಂಥದ್ದನ್ನ ಹೇಳ್ಬೇಕು. ಒಬ್ಬ ಜರ್ನಲಿಸ್ಟ್ ಡೈರೆಕ್ಟ್ ಮಾಡ್ಬೇಕು ಜನರನ್ನ, ಇದು ಜರ್ನಲಿಸಂ. ಹಾಗೆ ಗೋಧಿ ಮೀಡಿಯಾ ಏನ್ ಮಾಡಕ್ ನೋಡಿತಲ್ವಾ, ಮಕ್ಕಳೇ ಅಲ್ಲ ಅವರು ಆಂಟಿ ನ್ಯಾಷನಲ್ಸ್, ಮತ್ತೊಂದು ಮರ್ದೊಂದು ಪಿಂಡ ಲೊಟ್ಟೆಲ್ ಉಸ್ಕೊಂಡಿರೋ ಈ ಕಂಗನಾ ಹಂಗ್ ಹೇಳಿದ್ದೆ ಹೋಗಿರೋ ಮರ್ಯಾದೆ, ಪ್ರೊಟೆಸ್ಟ್ ಸಕ್ಸಸ್ಫುಲ್ ಆಗಿ ಎಂಡ್ ಆಗಿರೋದಕ್ಕೆ ಹೋಗಿರೋ ಮರ್ಯಾದೆ ವಾಪಸ್ ಬರುತ್ತೇನೋ ಅಂತ ಜೆನ್ಸಿ ಪರವಾಗಿ ನಿಂತ್ಕೊಂಡಿದ್ದಾರೆ. ನೆವರ್ ಬಿಲೀವ್ ದಿಸ್ ಗೋಧಿ ಮೀಡಿಯಾ. ಅಂಡ್ ಇನ್ನೊಂದು ಶೇಮ್ ಆಗ್ಬೇಕು NDA ಗವರ್ಮೆಂಟ್ಗೆ. ಏನೇನ್ ಪ್ರಾಮಿಸ್ ಮಾಡಿದ್ರಿ ನೀವು, 3 ಪ್ರಾಮಿಸ್ ಅನ್ನ ಮಾಡಿದ್ರಲ್ಲ, ರೆಸಿಗ್ನೇಷನ್ ಕೊಡಿಸಿದ್ರಿ, ಏನೋ ಬಿಲ್ ಪಾಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಪ್ರತಿದಿನ ಬಂದು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಈ ಬಿಜೆಪಿ IT ಸೆಲ್ ಅಂಡ್ ಅಂಧಭಕ್ತರೆಲ್ಲ ಬಂದ್ಬಿಟ್ಟು ಕೆಳಗಡೆ ನಮ್ ನರೇಂದ್ರ ಮೋದಿ ಅವ್ರೆ, ನಿಮ್ದೊಂದೇ ನರೇಂದ್ರ ಮೋದಿ ಅವರಲ್ಲ, ನಾನು ವೋಟ್ ಹಾಕಿದ್ದೀನಿ, ಐ ಹ್ಯಾವ್ ಈಕ್ವಲ್ ರೈಟ್ಸ್. ಅಂಡ್ ಯಾರ್ಯಾರೆಲ್ಲ ಕಾಂಗ್ರೆಸ್ ಸಲುವಾಗಿ ಎಂತಕ್ ಕಾಂಗ್ರೆಸ್ ವಿರುದ್ಧವಾಗಿ ನೀವ್ ಏನಕ್ ಮಾತಾಡಲ್ಲ ಅಂತಂದ್ರೆ, ಕಾಂಗ್ರೆಸ್ ಮೇಲೆ ನನಗೆ ಹೋಪೇ ಇಲ್ಲ, ನಾನ್ ಏನಕ್ ಮಾತಾಡ್ಲಿ, ಬದುಕೆ ಇಲ್ದೋಗಿರೋ ಪಕ್ಷದ ಬಗ್ಗೆ ನಾನ್ ಏನಕ್ ಮಾತಾಡ್ಲಿ. ನನ್ನ ಟ್ಯಾಕ್ಸ್ ಮನಿ ಹೋಗ್ತಾ ಇರುವಂತದ್ದು ಯಾವ ಸರ್ಕಾರಕ್ಕೆ, ಅಧಿಕಾರದಲ್ಲಿ ಇರುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾವ್ದಿರುವಂತದ್ದು, ಅದಕ್ಕೆ ಪ್ರಶ್ನೆಯನ್ನ ಕೇಳ್ತೀನಿ. ಅದ್ ಯಾವನೇ ಅಂಧಭಕ್ತ, ಯಾವುದೇ ರಾವಣ ಕೆಳಗಡೆ ಬಂದ್ರು ಕೂಡ ನಿಮ್ಮದೇ ಭಾಷೆಯಲ್ಲಿ ಇನ್ನು ಬರ್ತಾ ಇರುತ್ತೆ. ಅಂಡ್ ಯಾರ್ಯಾರೆಲ್ಲ ನೀವು ನೋಡಿ, ನನ್ನ ಆಡಿಯನ್ಸ್ ಯಾರಿದಾರಲ್ಲ, ವೆರಿ ಮೆಚ್ಯೂರ್ಡ್, ಇಂಟೆಲಿಜೆಂಟ್, ಅಂಡ್ ಯಾರು ಏನೇ ಕೆಳಗಡೆ ದರಿದ್ರ ಕಮೆಂಟ್ ಮಾಡಿದ್ರು ಕೂಡ ಕೇರ್ ಮಾಡೋರಲ್ಲ ಅವ್ರು, ಆಯ್ತಾ. ಬಟ್ ಇನ್ಮೇಲೆ ಅಂತವರ ಬಾಯಿ ಮುಚ್ಚಿಸುವ ಕೆಲಸ ನಿಮ್ಮಿಂದ ಸಹ ಶುರುವಾಗಬೇಕು. ಈ ಪ್ರಪಂಚದಲ್ಲಿ ಒಳ್ಳೆಯವ್ರು ಜಾಸ್ತಿ ಇದ್ದಾರೆ, ಒಳ್ಳೆತನ ಜಾಸ್ತಿ ಇದೆ ಡೆಫಿನೆಟ್ಲಿ. ಬಟ್ ಕೆಟ್ಟತನ ಯಾಕೆ ರಾರಾಜಿಸುತ್ತೆ ಅಂತಂದ್ರೆ, ಹರಾಡುತ್ತೆ ಅಂತಂದ್ರೆ, ಒಳ್ಳೆಯವರು ಅದನ್ನ ಕಟ್ ಮಾಡ್ತಾ ಇಲ್ಲ.
ದಿಸ್ ಇಸ್ ದ ಪ್ರಾಬ್ಲಮ್. ಯಾರೇ ಕೆಟ್ಟ ಕಮೆಂಟ್ ಮಾಡಿದ್ರು, ನನಗೆ ಅಂತಲ್ಲ, ಯಾರೇ ಕೆಟ್ಟ ಕಮೆಂಟ್ ಅನ್ನ ಮಾಡಿದ್ರು ಅದೇ ಕೆಟ್ಟ ಭಾಷೆಯಲ್ಲಿ ವಾಪಸ್ ಕೊಡಿ. ಬಿಕಾಸ್ ಬಿಜೆಪಿನೇ ಇದನ್ನ ಹೇಳ್ತಾ ಇದೆ. ನರೇಂದ್ರ ಮೋದಿ ಅವರನ್ನ ಯಾರೂ ಬೈಯಂಗಿಲ್ಲ, ಏನು ಹೇಳಂಗಿಲ್ಲ, ಸಟೈರು ಮಾಡಂಗಿಲ್ಲ. ಕೆಲವು ಜನ ಹೆಂಗ್ಸಿರ್ತಾರೆ, ಅವ್ರನ್ನೆಲ್ಲ ಹೆಂಗ್ಸು ಅಂತ ಕರೆಯಕ್ಕೆ ಬೇಜಾರಾಗುತ್ತೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜನ ಬಂದ್ಬಿಟ್ಟು ಕ್ರಿಶ್ಚಿಯನ್ ಫಂಡೆಡ್, ಮಷಿನರಿ ಫಂಡೆಡ್, ನಾನ್ ಯಾಕೆ ಫಂಡ್ ತಗೊಳ್ಳಿ? ಫಂಡ್ ತಗೊಳ್ಳೋ ತರ ಇದ್ದಿದ್ರೆ ಬಿಜೆಪಿನೇ ಫಂಡ್ ಮಾಡುತ್ತೆ ಗುರು. ಮತ್ ಯಾರತ್ರ ಅಷ್ಟು ದುಡ್ಡಿಲ್ಲ. ಹಿಂಗೆ ದರಿದ್ರ ಕೆಲಸ ಮಾಡೋದು, IT ಮಷಿನರಿ ಅನ್ನೋದು ಫಸ್ಟ್ ದೇಶದಲ್ಲಿ ಕಟ್ಟಿರೋದಿದೆ ಅಲ್ಲ, ನಿಮ್ಮ ಟ್ಯಾಕ್ಸ್ ಮನಿಯಲ್ಲಿ. ಈ ಹುಚ್ಚರಿಗೆ ಕೆಲವು ಜನರಿಗೆ ನಂಗೆ ಎಷ್ಟು ಎಂಥವ್ರಪ್ಪ ಇವ್ರು ಅನ್ಸುತ್ತೆ ಅಂತಂದ್ರೆ, ಅವರೇ ಸಾಯ್ತಿರೋದು. ನಿಮ್ ಪರವಾಗಿ ನಾವು ವಾಯ್ಸ್ ಎತ್ತೀವಿ ಅಂತಂದ್ರೆ ನಮ್ಮನ್ ಬೈತಾರ ಅವರು ಬಾಯಿ ಬಂದಂಗೆ. ಅಂಡ್ 4 ಸ್ಟೇಟ್ಮೆಂಟು, ಕಾಂಗ್ರೆಸ್ಸಿ, ಲೆಫ್ಟಿಸ್ಟು, ಲಿಬರಲ್ಲು, ಫಂಡೆಡ್. ಈಗ ಏನ್ ಕಿತ್ತಾಕೋತೀರಾ? ಅದು ಹೇಳಿ ಏನ್ ಮಾಡ್ತೀರಾ? ನನ್ನ ಜೀವನದಲ್ಲಿ ಏನೂ ಬದಲಾವಣೆ ಆಗಲ್ಲ. ನಾನು ಹೇಳೋದು ಬಿಡಲ್ಲ. ಇನ್ಫ್ಯಾಕ್ಟ್ ಹಂಗಿದ್ದೆಲ್ಲ ಹೇಳಿದ್ರೆ ನಾನು ಇನ್ನೂ ಜಾಸ್ತಿ ಮಾತಾಡೋದು ಶುರು ಮಾಡ್ತೀನಿ. ಟಾರ್ಗೆಟ್ ಮಾಡಿ ಮಾತಾಡ್ತೀನಿ ನಾನು. ಸೌಜನ್ಯ ಕೇಸಲ್ಲಿ ನಾನು 2 ವಿಚಾರವನ್ನು ಹೇಳಬೇಕಿತ್ತು, ಅದನ್ನ ಹೇಳಿ ಮುಗಿಸಿದ್ದೆ. ಯಾವಾಗ ನನ್ನ ಅಗೇನಿಸ್ಟ್ ನೆರೇಟಿವ್ ಸೆಟ್ ಮಾಡಕ್ ನೋಡಿದ್ರು, ರೇಪಿಸ್ಟ್ ಸಪೋರ್ಟರ್ ಗ್ಯಾಂಗ್ ಅವ್ರು ಇದಾರಲ್ಲ, ಹಿಂದೆ ಬಿದ್ದು ಕಾಂಟೆಂಟ್ ಮಾಡ್ತಾ ಇದ್ದಿದ್ದು ನಾನು. ಹಠಕ್ಕೆ ಬೀಳ್ತೀನಿ ನಾನು. ನನ್ನ ಇಂಟೆನ್ಷನ್ ಕ್ಲಿಯರ್ ಇರುವಾಗ, ಸತ್ಯ ನ್ಯಾಯ ಇದ್ರ ವಿರುದ್ಧವಾಗಿ ನೀವಿದ್ದೀರಾ ಅಂತಂದ್ರೆ ನಿಮ್ಮ ವಿರುದ್ಧ ನಾನು, ಅದ್ ಯಾರೇ ಆಗಿದ್ರು ಸಹ. ಅಂಡ್ ಯಾರ್ಯಾರೆಲ್ಲ ಏನೋ ಪಕ್ಷದ ಪರವಾಗಿ ಮಾತಾಡ್ತಾರೆ, ವಿರುದ್ಧವಾಗಿ ಮಾತಾಡ್ತೀರಾ ಅನ್ನೋ ತರದ್ದು ಹುಚ್ಚಲ್ಲಿರ್ತೀರಾ ಅಂತಂದ್ರೆ ನೀವ್ ಅಲ್ಲೇ ಇರಿ. ನಾನು ಮಾತಾಡ್ತಾ ಇರೋದು ದೇಶದ ಜನತೆ ಅನ್ನುವಂಥದ್ದು ಏನಿದೆ ಅಲ್ಲ, ಸಾಮಾನ್ಯ ಜನತೆಯ ಧ್ವನಿಯಾಗಿ ಮಾತಾಡ್ತಾ ಇರುವಂತದ್ದು. ಹಾಗೆ ಸರಿಯನ್ನ ಸರಿಯಾಗಿ ನೋಡ್ಬೇಕು, ತಪ್ಪನ್ನ ತಪ್ಪಾಗಿ ನೋಡ್ಬೇಕು. ಅದು ಮನೆ ಅಪ್ಪನೇ ಆಗಿರ್ಲಿ, ದೇಶದ ಅಪ್ಪನೇ ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ. ನಾನು ಅಧಿಕಾರ ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ಮಿಡ್ ನೈಟ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಕ್ಕೆ, ನಾನು ಅದು ಮಾಡದೆ ಇದು ಮಾಡದೆ ಅನ್ನೋದಕ್ಕೆ ಟೈಮ್ ಇರುತ್ತೆ. ಇಷ್ಟು ವರ್ಷಗಳ ಆಗಿರುವಂತಹ ಫೇಲ್ಯೂರ್ ಅನ್ನ ಒಂದು ಪ್ರೆಸ್ ನ ಮುಂದೆ ಎಕ್ನಾಲೇಜ್ ಮಾಡುವಂತಹ ಗಟ್ಸ್ ಇರಲ್ಲ ಅಂತಂದ್ರೆ ಅದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ಶೋಭೆ ತರುವಂತದ್ದಲ್ಲ. ಅದರ ಅರ್ಥ ಪ್ರೈಮ್ ಮಿನಿಸ್ಟರ್ ಅನ್ನ ಬಾಯಿಗೆ ಬಂದಂಗ್ ಬೊಗಳ್ಬೇಕು ಅನ್ನುವಂಥದ್ದು ಅಲ್ಲ. ಆದ್ರೆ ಆ ರೀತಿ ಬೊಗಳುತ್ತಿದ್ದಾರೆ ಅಂತಂದ್ರೆ ಆತ್ಮವಿಮರ್ಶೆ ಕೂಡ ನಡಿಬೇಕಲ್ಲ. ಒಂದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ದೇಶದ ಜನತೆ ಹೇಗೆ ಗೌರವವನ್ನ ಕೊಡ್ತಾರೋ ನೀವು ಸಹ ಕೊಡಬೇಕು. ವ್ಯಕ್ತಿಗತವಾಗಿ ಇರುವಂತಹ ನರೇಂದ್ರ ದಾಮೋದರ ದಾಸ್ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅನ್ನುವಂತಹ ಒಂದು ಚೇರ್ಗೆ ಅವರೂ ಗೌರವವನ್ನ ಕೊಡಬೇಕು. ಹೇಗೆ? ಅನ್ಸ್ಕ್ರಿಪ್ಟೆಡ್ ಪ್ರೆಸ್ ಅನ್ನ ಆನ್ಸರ್ ಮಾಡಬೇಕು. ಜನರಿಗೆ ಹೊಡೆಸೋದಲ್ಲ, ಹೆಣ್ಮಕ್ಳಿಗೆ ಅಲ್ಲಿ ಲಾಠಿ ಸುಗಿಸೋದಲ್ಲ. ಬಿಜೆಪಿ IT ಸೆಲ್ ಅನ್ನ ಕಟ್ಟಿಬಿಟ್ಟು ಹೆಣ್ಮಕ್ಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಲ್ಲ. 18-20 ವರ್ಷದ ಹುಡುಗಿಯರ ವಿಡಿಯೋವನ್ನ ನಿಮ್ಮ ಪೇಜ್ ಅಲ್ಲಿ ಶೇರ್ ಮಾಡಿ ಬಾಬರ್ನ ವಿರಾಸತ್ ಅಂತ ಬೊಗಳ್ತೀರಾ ಅಂತಂದ್ರೆ ನಿಮ್ಮಷ್ಟು ಆಂಟಿ ಹಿಂದೂ ಇನ್ನೊಬ್ರಿಲ್ಲ. ಬಾಬರ್ನ ವಿರಾಸತೆ ಇತ್ತು ಅಂತಂದ್ರೆ ಈ ದೇಶದಲ್ಲಿ ನರೇಂದ್ರ ದಾಮೋದರ್ ದಾಸ್ ಆಗಿ ಅವರು ಹುಟ್ಟುತ್ತಾ ಇರಲಿಲ್ಲ. ಯಾರ್ಯಾರೆಲ್ಲ ಈ ಹೆಂಗಸರು ಅನ್ನೋರು ಇರ್ತಾರಲ್ಲ, ಕೆಲವೊಬ್ರು ಬಾಗಿ ಬಂದಂಗ್ ಬೊಗಳ್ತಾ ಇರ್ತಾರೆ. TV ನೋಡ್ಕೊಂಡು ಬೊಗಳೋದು, ನಾನ್ ಜನ್ಜಿ, ನಾನ್ ಇದ್ರ ಪರವಾಗಿ ಸಪೋರ್ಟ್ ಮಾಡ್ತೀನಿ. ಸ್ಯಾರಿ ಉಟ್ಕೊಂಡಿರೋ ಗರ್ತಿ ಗೌರಮ್ಮಂದ್ರೆಲ್ಲ ಹೆಂಗಸರಾಗಲ್ಲ. ಸತ್ಯ ನ್ಯಾಯದ ಪರವಾಗಿರ್ಬೇಕು. ಸನಾತನ ಧರ್ಮ ಅಂತಂದ್ರೆ ಹಿಂಗೇರು ಹಂಗೇರು ಅಂತ ಹೇಳಿರುವಂತದ್ದಲ್ಲ. ಸನಾತನ ಧರ್ಮವನ್ನ, ಧರ್ಮಶಾಸ್ತ್ರಗಳನ್ನ ಓದಿ ತಿಳ್ಕೊಳ್ಳಿ. ಈ ಬಿಜೆಪಿ IT ಸೆಲ್ ಹೇಳ್ಬೇಕಾಗಿಲ್ಲ. ಹಾಗಾಗಿ ನಾನು ಇವತ್ತು ರಿಕ್ವೆಸ್ಟ್ ಮಾಡೋದು ಎಲ್ಲಾ ಹೆಣ್ಮಕ್ಳಿಗೆ, ಆಯ್ತಾ? ಇನ್ಫ್ಯಾಕ್ಟ್ ನನಗೆ ಕಳೆದ 1 ವಾರದಿಂದ ಎಷ್ಟು ಒಳ್ಳೊಳ್ಳೆ ಮೆಸೇಜ್ ಬಂದಿದೆ ಹೆಣ್ಮಕ್ಳಿಂದ ಅಂತಂದ್ರೆ ತುಂಬಾ ಖುಷಿ ಆಯ್ತು. ಎಷ್ಟು ಪೊಲಿಟಿಕಲಿ ಅವೇರ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಪ್ರೊಟೆಸ್ಟ್ ನಡೆದಾಗಿಂದ ನನ್ನ ಖುಷಿ ಏನು ಅಂತಂದ್ರೆ, ಒಂದು IT ಮಷಿನರಿಗೆ ನರೇಟಿವ್ ಅನ್ನ, ಪ್ರೊಪಗ್ಯಾಂಡವನ್ನ ಚೂರ್ ಮಾಡಿ ಬಿಸಾಕ್ತು ಜೆನ್ಜಿ. ಹಿಂದೂ ಮುಸ್ಲಿಂ ಮಾಡ್ತಾ ಇದ್ರು, ಲ್ಯಾಂಗ್ವೇಜ್ ಬ್ಯಾರಿಯರ್ ಕ್ರಿಯೇಟ್ ಮಾಡ್ತಾ ಇದ್ರು. ಏನ್ ಹೇಳಿದ್ರು ಫಂಡ್ ಬರ್ತಾ ಇದೆ ಹೊರಗಡೆ. ಫಂಡ್ ಬರ್ತಾ ಇದೆ ಅಂತಂದ್ರೆ ಅಮಿತ್ ಶಾ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಜನ ಕೇಳ್ತಿದ್ದಾರೆ. ಏನೇ ನೆರೇಟಿವ್ ಸೆಟ್ ಮಾಡಕ್ ಹೋದ್ರು ಅದು ವಾಪಸ್ ಹೋಗಿ ಅವ್ರಿಗೆ ಸುತ್ಕೊಳ್ತಾ ಇದೆ. ಅದು ಸುತ್ಕೊಂಡು ಇವಾಗ ಮಂಡಿ ಇವ್ರಿಗೆ ಕೂತಿ ಆಗಿದೆ. ಆದ್ರೂ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ತರದಲ್ಲಿ ಆ ಮಕ್ಕಳನ್ನೆಲ್ಲ ಹುಡುಕಿ ಹೊಡಿತಿದ್ದೀರಾ ಅಂತಂದ್ರೆ ನಿಮ್ದು ಏನು ಗಂಡಸ್ತನ? ಗೌರ್ಮೆಂಟ್ ಅಲ್ಲಿ, ಇಡೀ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಪವರ್ ಅಲ್ಲಿ ಇದ್ದೀರಾ. ಇದಾ ನಿಮ್ ಪವರು? ಮಕ್ಕಳನ್ನ ಹಿಡಿದು ಹೊಡೆಯೋದು ನಿಮ್ ಪವರ್. 4 ಜನ ಆಂಟಿ ನ್ಯಾಷನಲ್ಸ್ ಅಲ್ಲಿ ಬಂದ್ರು ಅಂತ ತಿಳ್ಕೊ. ಅರುಂಧತಿ ರಾಯ್ ತರದವ್ರು ಯಾರು ಹುಚ್ಚುಚ್ಚು ಮಾತಾಡ್ತಾರಲ್ಲ, ಕಾಶ್ಮೀರ ಭಾರತ ಪಾರ್ಟ್ ಅಲ್ಲ ಅಂದಿರೋ ಹುಚ್ಚಿ ಅವಳು. ಆ ಹುಚ್ಚರನ್ನೆಲ್ಲ ಯಾಕೆ ಹೊರಗಡೆ ಓಡಾಡಕ್ ಬಿಟ್ಟಿದ್ದೀರಾ? ಯಾರ್ಯಾರನ್ನು ನೀವು ಅರೆಸ್ಟ್ ಮಾಡ್ತಿರಲ್ಲ, ಸೋನಂ ವಾಂಗ್ಚುಕ್ ಅವ್ರನ್ನ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂದಿದ್ರಲ್ಲ, ಪ್ರೂವ್ ಮಾಡಿದ್ರ ಬಿಜೆಪಿ ಗೌರ್ಮೆಂಟ್? ಎಲ್ಲಿ ಪ್ರೂವ್ ಮಾಡಕ್ಕಾಯ್ತಾ? ನಿಮ್ಮ ಹತ್ರ ಕಿತಾಕಾಯ್ತಾ? ಇವಂತವ್ರನ್ನ ಯಾರು ಆಂಟಿ ನ್ಯಾಷನಲ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಓಡಾಡ್ತಿದ್ದಾರೆ ಅವ್ರನ್ನು ಅಂದರ್ ಮಾಡಿ. ಪ್ರೊಟೆಸ್ಟ್ ಅನ್ನ ಆಂಟಿ ನ್ಯಾಷನಲ್ ಅಂತ ಕರೆಯಕ್ ಆಗಲ್ಲ ನಿಮ್ಮ ಹತ್ರ.
ಇನ್ಮೇಲೆ ಏನನ್ನು ಆಂಟಿ ನ್ಯಾಷನಲ್ ಅಂತಂದ್ರೆ ಯಾವನು ಸೀರಿಯಸ್ ಆಗಿ ತಗೊಳಲ್ಲ. ಜೆನ್ಸಿಯನ್ನ ನೀವು ಯಾವ ಥರದ, ಈಗ ನಾನು ಅಟ್ಲೀಸ್ಟ್ ಅಗ್ರೆಸಿವ್ ಆಗಿ ಮಾತಾಡ್ತಿದ್ದೀನಿ, ಬಟ್ ಜೆನ್ಸಿ ಇದನ್ನ ಸಹ ಮಾಡಲ್ಲ. ಇಮೋಷನ್ಸ್ ಇನ್ವೆಸ್ಟ್ ಮಾಡ್ತಿಲ್ಲ ಅವರು. ನೀವ್ ಏನೇ ಮಾಡಿ ಅದನ್ನ ಕಾಂಟೆಂಟ್ ಮಾಡಿ ಬಿಸಾಕ್ತೀವಿ. ನೀವು ಜೋಕ್, ನಮಗೆ ಜೋಕ್. ನರೇಂದ್ರ ಮೋದಿ ಅವರು ಒಂದು ವಿಡಿಯೋ ಮಾಡಿದ್ದಿದೆ ಅಲ್ಲ, ಎಷ್ಟು ಮೀಮ್ ಆಗಿದೆ ಅಂತಂದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಗಡ್ಡ ತರ ಏನೋ ಹಚ್ಕೊಂಡ್ಬಿಟ್ಟು ಮಾಡ್ತಿದ್ದಾರೆ. ನೀವ್ ಎಷ್ಟು ಜನರನ್ನ ಸಪ್ರೆಸ್ ಮಾಡಕ್ ಟ್ರೈ ಮಾಡ್ತೀರಾ? ಇದು ಬಿಜೆಪಿ ಗೌರ್ಮೆಂಟ್ ಅವ್ರು ಕೇಳಿಸ್ಕೊಳ್ಳಿ, ಎಷ್ಟು ಸಪ್ರೆಸ್ ಮಾಡ್ತೀರಾ ಅದು ನಿಮಗೆ ಬ್ಯಾಕ್ ಫೈರ್ ಆಗತ್ತೆ. ಇಲ್ಲಿವರೆಗೆ ನಿಮಗೆ ಗೊತ್ತಾಗ್ಬೇಕಿತ್ತು ಇವ್ರ ವಿಷಯ ಬೇಡ, ನಾವು ಒಂದ್ ಸ್ವಲ್ಪ ನೆಟ್ಗಿರೋಣ ಅನ್ನೋ ತರದಲ್ಲಿ ಇರಬೇಕು. ಇನ್ನೂ ರಿವೋಲ್ಟ್ ಮಾಡ್ತೀರಾ ಅಂತಂದ್ರೆ ಲಿಟ್ರಲಿ ಇಷ್ಟು ವರ್ಷ ಬಿಜೆಪಿಯ ದೊಡ್ಡ ದೊಡ್ಡ ತಲೆಗಳೆಲ್ಲ ಪಾಪ ಕಷ್ಟಪಟ್ಟು ಪಾರ್ಟಿ ಕಟ್ಟಿದಾರಲ್ವಾ. ಈ ಅಡ್ವಾಣಿ ಅವ್ರು ಇರಬಹುದು, ವಾಜಪೇಯಿ ಅವ್ರು ಇರಬಹುದು, ಅವರ ಹಿಂದಿನ ತಲೆಗಳಿರಬಹುದು, ಅವರೆಲ್ಲರ ಆತ್ಮ ನಿಮ್ಮನ್ನ ನೋಡಿ ಮಕ್ ಹೋಗಿತಾ ಇರುತ್ತೆ. ಹೆಣ್ಮಕ್ಳನ್ನ ಕೆಟ್ಟದಾಗ ಬೈಯೋದು, ಆ ಬೈಯೋರ ಬಯೋ ನೋಡಿ, ಕಟ್ಟರ್ ಹಿಂದೂ ಅಂತೆ. ನೀನ್ ಯಾವ ಸೀಮೆ ಹಿಂದೂ? ನೀನು ಹೆಣ್ಣಿಗೆ ಗೌರವ ಕೊಡೋದೆ ಬಾಯಿ ಬಂದಂಗ್ ಬೊಗಳೋದು. ನಿಮಗೊಂದು ಪಾಯಿಂಟ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇದಕ್ಕೆ ಈ ಪಾಯಿಂಟ್ ನನ್ಗೆ ಈ ಕಾರಣದಿಂದ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಅದಕ್ಕೊಂದು ಮುಕ್ತ ವಾತಾವರಣ ಇರುತ್ತೆ. ಅದನ್ನ ಬಿಟ್ಬಿಟ್ಟು ನೀನದು, ನೀನಿದು, ನೀನ್ ಫಂಡೆಡ್, ನೀನ್ ಹಿಂದೂ, ನೀನ್ ಮುಸ್ಲಿಮು, ನೀನ್ ಕ್ರಿಶ್ಚಿಯನ್ನು, ನೀನ್ ಕಾಂಗ್ರೆಸ್, ನೀನ್ ಪಿಂಡ ಅಂತಂದ್ರೆ ಅಂತವರಿಗೆ ಅದೇ ಭಾಷೆಯಲ್ಲಿ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೌರವರಿಗೆ ನೀನು ಹೋಗು ಹುಚ್ಚು ಪುಚ್ಚು ಹೇಳು ಅಂತ ಹೇಳಿಲ್ಲ. ಅವ್ರಿಗೆ ಎಷ್ಟು ದರಿದ್ರ ಕೆಲಸ ಮಾಡಕ್ಕೆ ನಿಲ್ಸಕ್ಕಾಗತ್ತೋ ಅದೆಲ್ಲದನ್ನ ಮಾಡಾದ್ಮೇಲೆ ಇವ್ರನ್ನ ಸಾಯಿಸೋದೇ ಕರುಣೆ ಅಂತ ಡಿಸೈಡ್ ಆಗಿ ಕುರುಕ್ಷೇತ್ರ ನಡೆದಿರೋದು. ಆ ಸ್ಟೇಜ್ ಅಲ್ಲಿ ಇದೀವಿ ನಾವಿವಾಗ. ಒಂದ್ ಸತಿ ಏನೋ ಹೇಳಿದ್ರು, 2 ಸತಿ. ಒಂದು ಗೌರ್ಮೆಂಟ್ ಯಾವುದು ಜನರಿಂದ ಆಯ್ಕೆ ಇದೆ ಆ ಜನರ ಅಗೇನಿಸ್ಟ್ ಒಂದು IT ಸೆಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಬೈಯಕ್ಕೆ ಅಂತ. ಅದಕ್ಕೆ ದುಡ್ಡನ್ನು ಇನ್ವೆಸ್ಟ್ ಮಾಡಕ್ಕೆ ಇವ್ರ ಹತ್ರ ಆಗತ್ತೆ. ಡೆವಲಪ್ಮೆಂಟ್ ಮಾಡಕ್ ಟೈಮ್ ಇಲ್ಲ ಇವರಿಗೆ. ವೋಟ್ ಚೋರಿ ಮಾಡಿ ಅವರು ಗೌರ್ಮೆಂಟ್ ಕಟ್ಕೋತಾರಂತೆ. ಆ ಗೌರ್ಮೆಂಟ್ ಅಲ್ಲಿ ಜನ ರಿವೋಲ್ಟ್ ಆದ್ರು ಅಂತಂದ್ರೆ ಅವ್ರನ್ನ ಹೊಡಿಸ್ತಾರಂತೆ. ಇದು ಯಾವ ಪ್ರಜಾಪ್ರಭುತ್ವ? ಅಂಡ್ ಇದ್ರನ್ನ ಸಪೋರ್ಟ್ ಮಾಡುವಂತ ಅಂಧಭಕ್ತರು. 60-70 ವರ್ಷ ಕಾಂಗ್ರೆಸ್ ಲೂಟಿ ಮಾಡಿಲ್ವಾ, ಇವಾಗ ಬಿಜೆಪಿ ಲೂಟಿ ಮಾಡ್ಲಿ? ಏನಾದ್ರೂ ಲಾಜಿಕ್ ಇದೆಯಾ ಇದರಲ್ಲಿ? ಲಾಜಿಕ್ ಇದೆಯಾ? ಮಾಡ್ಕೊಳ್ಳಿ ಬಿಡಿ, ಇಷ್ಟು ವರ್ಷ ಅವ್ರು ಮಾಡ್ಲಿಲ್ವಾ? ನೋ 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 ನೋ. ನೀವು ಹುಚ್ಚರಿರಬಹುದು, ನಾನಲ್ಲ. ಹಾಗೆ ನಮ್ಮ ದೇಶದಲ್ಲಿ ಮೆಜಾರಿಟಿ ಅಲ್ಲ, ಆಯ್ತಾ? ಇನ್ನು ಕೆಲವು ಜನ ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಇವಾಗ ಮೇಡಮ್ ನಿಮಗೆ ಗೊತ್ತಿಲ್ಲ ಕಾಂಗ್ರೆಸ್ ಟೈಮ್, ನಾನು ಗೊತ್ತಿಲ್ಲ ಅಂತಂದ್ರೆ ಗುರು ಪ್ರೆಸೆಂಟ್ ಅಲ್ಲಿ ಮಾತಾಡು. ನೆಹರು ಕಾಲ, ಇಂದಿರಾ ಗಾಂಧಿ ಅವರೆಲ್ಲ ಸತ್ತು ಸ್ವರ್ಗ ಸೇರಿನೋ ನರಕ ಸೇರಿನೋ ಆಗೋಗಿದೆ. ಆಗಿ ಹೋಗಿರೋರು ಯಾರು? ಅವ್ರನ್ನ ನಾನ್ ಸರಿ ಇದ್ದೆ, ನಾನ್ ತಪ್ಪಿದ್ದೆ ಅಂತ ಹೇಳ್ಕೊಳಕ್, ಡಿಫೆಂಡ್ ಮಾಡ್ಕೊಳಕ್ಕೆ ಅವರ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲ. ಅವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಒಂದು ಕ್ರಿಟಿಸಿಸಮ್ ಮಾಡಬೇಕು ಅಥವಾ ಒಂದು ಸರ್ಕಾರ ಅದನ್ನ ಹೇಗೆ ತರಾಟೆಗೆ ತಗೋಬೇಕು ಅನ್ನೋದಿದೆ ಅಲ್ವಾ. ವಾಜಪೇಯಿ ಅವರನ್ನ ನೋಡಿ ಕಲೀರಿ. ಅಂಥ ಪಾರ್ಟಿನ ಇದು ಬಿಜೆಪಿ. ಕೆಲವು ಜನ ನಂಗೆ ಯಾರು ಕೇಳ್ತಾರಲ್ಲ, ನೀವು ಯಾಕೆ ನಾನಲ್ಲ ಆಂಟಿ ಬಿಜೆಪಿ, ಬಿಜೆಪಿನೇ ಆಂಟಿ ಬಿಜೆಪಿ. ಅದು ನನಗೆ ಬೇಜಾರಾಗ್ತಿರೋದು. ದೇಶದ ಜನರ ವಿರುದ್ಧ ಇರುವಂತಹ ಪಾರ್ಟಿ ಅಧಿಕಾರಕ್ಕೆ ಬಂದ್ಬಿಟ್ಟು ಆ ಜನರನ್ನ ಲಾಠಿಯಲ್ಲಿ ಹೊಡೆಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಮಾತಾಡಿದ್ರೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಥವಾ ಅವರ ಚಾನೆಲ್ ಅನ್ನ ಉಡಾಯಿಸುತ್ತೆ. ಅಂತವ್ರನ್ನ ಆಂಟಿ ನ್ಯಾಷನಲ್ ಲೆಫ್ಟಿಸ್ಟ್ ಅಂತ ಕರೀತಾರೆ ಅಂತಂದ್ರೆ ಇದು ಎಂಥ ಸರ್ಕಾರ? ಅಂಡ್ ಅವ್ರನ್ನೆಲ್ಲ ಯಾರು ಶಿವಂಗ್ ಬೈದ್ಬಿಟ್ರು ತಡ್ಕೊಂಡ್ಬಿಡ್ತಾರ ಅವರು. ಬಟ್ ಶಿವನ ವೇಷದಲ್ಲಿ ಇರುವಂತ ನರೇಂದ್ರ ಮೋದಿಯನ್ನ ಬೈಯಂಗಿಲ್ಲ. ನನ್ನ ದೇವರನ್ನ ಒಬ್ಬ ಮನುಷ್ಯನಿಗೆ ಹೋಲಿಸುವ ಹಕ್ಕನ್ನ ನಿಮಗೆ ಯಾರು ಕೊಟ್ಟಿದ್ದು? ಅಂಧಭಕ್ತರೆ, ರಾವಣರು ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ ನಾನು ಇವ್ರನ್ನ. ಹಿಂದೂ ದೇವತೆಗಳು, ಹಿಂದೂ ದೇವರನ್ನ ಯಾವುದೇ ಮನುಷ್ಯ, ಯಾವುದೇ ಸೆಲೆಬ್ರಿಟಿಗೆ ನೀವು ಅದ್ ಹೆಂಗ್ ಇಕ್ವೇಟ್ ಮಾಡ್ತೀರಾ? ಐ ಸ್ಟ್ಯಾಂಡ್ ಅಗೇನ್ಸ್ಟ್ ಯು. ಹಿಂದುತ್ವ ಅನ್ನುವಂಥದ್ದಿದೆ ಅಲ್ಲ, ಬಿಜೆಪಿಯ ನರೇಶನ್ ಅಲ್ಲ. ಬಿಜೆಪಿಗಿಂತ ಮೊದಲು ಹಿಂದುತ್ವ ಇದೆ. ಬಿಜೆಪಿ ದುರುಪಯೋಗ ಬಳಸಿಕೊಳ್ಳುವಂಥದ್ದು. ಅದರಿಂದ ನಾನು ಈ ಆಂಟಿ ಹಿಂದೂ ಸ್ಟೇಟ್ಮೆಂಟ್ಗಳ ಇದೆ ಅಲ್ಲ, ಐ ಸ್ಟ್ಯಾಂಡ್ ಅಗೇನ್ಸ್ಟ್ ಇಟ್. ಅಂಡ್ ಯು ಶುಡ್ ಆಲ್ಸೋ, ಇಫ್ ಯು ಆರ್ ಟ್ರೂ ಹಿಂದೂ. ಹಾಗೆ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದ್ರೆ ಅಲ್ಲಿ ಆಡಳಿತದ ಜೊತೆ ವಿರೋಧ ಪಕ್ಷ ಇರಲೇಬೇಕು. ಅದಿಲ್ಲದೆ ಇದ್ರೆ ಅದನ್ನ ಪ್ರಜಾಪ್ರಭುತ್ವ ಅನ್ನಲ್ಲ. ಹಾಗೆ ಪ್ರೆಸ್ ಅನ್ನುವಂಥದ್ದು ಏನಿರುತ್ತಲ್ಲ, ಮೀಡಿಯಾ, ಇದು ಆಡಳಿತ ಹಾಗೂ ವಿರೋಧ, ಇದು ಎರಡಕ್ಕೂ ಅಪೋಸಿಟ್ ಆಗಿ ಇರಬೇಕು. ಅದರ ಅರ್ಥ ಬೆಳಗ್ಗೆಯಿಂದ ಸಂಜೆವರೆಗೆ ಬೈಕೊಂಡಿರಿ ಅಂತ ಅಲ್ಲ. ಹೆಂಗಿರ್ಬೇಕು ಸಿಚುವೇಶನ್ ಗೊತ್ತಾ? ಜರ್ನಲಿಸಮ್ ಅಂತಂದ್ರೆ ಒಬ್ಬ ರಾಜಕಾರಣಿಗೆ ನಾನು ಇವರಿಗೆ ಇವತ್ತು ಇಂಟರ್ವ್ಯೂ ಕೊಡಕ್ ಬರ್ತಾ ಇದ್ದೀನಿ ಅಂದ್ರೆ ಎದೆಯಲ್ಲಿ ಡವ ಅಂತ ಇರ್ಬೇಕು. ಅದು ಜರ್ನಲಿಸಮ್. ಅದ್ರ ಅರ್ಥ ಏನು ಹೆದರ್ಸಿಟ್ಕೊಳ್ಳಿ, ಧಮಕಿ ಹಾಕಿಟ್ಕೊಳ್ಳಿ ಜರ್ನಲಿಸ್ಟ್ ಅಂತ ಅಲ್ಲ. ಆದ್ರೆ ನನ್ನನ್ನು ಯಾರೋ ನೋಡ್ತಿದ್ದಾರೆ, 24/7 ಯಾರೋ ನೋಡ್ತಿದ್ದಾರೆ, ಇವತ್ತು ನಾನು ಅವ್ರಿಗೆ ಎಕ್ಸಾಮ್ ಕೊಡಕ್ ಹೋಗ್ತಾ ಇದ್ದೀನಿ ಅನ್ನುವಂತಹ ಭಯ ಒಬ್ಬ ರಾಜಕಾರಣಿಗೆ ಇತ್ತು ಅಂತಂದ್ರೆ ಅದನ್ನ ಮಾತ್ರ ಫ್ರೀ ಪ್ರೆಸ್ ಅಂತ ಕರೀತಾರೆ. ಎಲ್ಲಿದೆ ನಮ್ಮ ದೇಶದಲ್ಲಿ? ಏನ್ UPA ಗೌರ್ಮೆಂಟ್ ಅಲ್ಲಿ 100% ಇತ್ತು ಅಂತ ನಾನು ಹೇಳಲ್ಲ, ಆವಾಗ್ಲೂ ಇತ್ತು. ಆದ್ರೆ
ಗೋಧಿ ಮೀಡಿಯಾ ಇರಲಿಲ್ಲ. UPA ನರೇಟಿವ್ ಸೆಟ್ ಮಾಡಕ್ಕೆ ಮೀಡಿಯಾವನ್ನ ಬಳಸ್ಕೊಳ್ತಾ ಇತ್ತು. ಆದ್ರೆ ಬಿಜೆಪಿ ಪ್ರೊಪಿಗ್ಯಾಂಡಾ ಸಲುವಾಗಿ ಬಳಸ್ಕೊಳ್ತಾ ಇದೆ. ಮಕ್ಕಳನ್ನ ಆಂಟಿ ನ್ಯಾಷನಲ್ ಅಂದಿರೋ ಅರ್ನಬ್ ಗೋಸ್ವಾಮಿ ಅವನು, ಆ ಸುಧೀರ್ ಚೌಧರಿ ಸೋನಂ ವಾಂಗ್ಚುಕ್ ಬದುಕಬೇಕು ಅಂತಂದ್ರೆ ಅಭಿಜಿತ್ ದೀಪ್ಗೆ ಉಪವಾಸ ಕೂತ್ಕೋಬೇಕು ಅಂತಾನೆ. ಹಂಗರ್ ಸ್ಟ್ರೈಕ್ ಯಾಕೆ ನಡೀತಿದೆ ಅನ್ನೋದನ್ನ ಅಡ್ರೆಸ್ ಮಾಡ್ತಾ ಇರ್ಲಿಲ್ಲ ಅವರು. ಇಂಥವ್ರೆಲ್ಲ ಜರ್ನಲಿಸ್ಟಾ? ಇವರೆಲ್ಲ ಬದುಕಿದ್ದ ಪ್ರಯೋಜನ ಇದೆಯಾ? ಇವರಿಗೆಲ್ಲ ದೇವ್ರು ಕ್ಷಮೆ ಕೊಡ್ತಾನ? ಹಂಗೆ ಮಿಡ್ ನೈಟ್ ಅಲ್ಲಿ ಬಂದು ನೀವು ಇನ್ಸ್ಟಾಗ್ರಾಮ್ ಲೈವ್ ಬಂದು ಇನ್ಸ್ಟಾಗ್ರಾಮ್ ವಿಡಿಯೋ ಪೋಸ್ಟ್ ಮಾಡೋದನ್ನ ಏನೋ ದೊಡ್ಡ ಸಂಭ್ರಮಿಸ್ತಿದ್ದೀರಾ ಅಂತಂದ್ರೆ, ಇದೇ ಒಂದು ಆನೆಸ್ಟಿ, ಕ್ಯಾಮ್ರಾ ಆಂಗಲ್ ಹೆಂಗಿದೆ ಹಂಗಿದೆ ಅನ್ನೋ ತರದ ಫೀಡ್ಬ್ಯಾಕ್ ಅನ್ನ ತಗೊಳ್ಳುವಂತಹ ಒಳ್ಳೆ ಗುಣ ಪ್ರೆಸ್ ಇಂದ ಕ್ರಿಟಿಕ್ ಅನ್ನ ತಗೊಳ್ಳುವಂತದ್ದು ಯಾವಾಗ ಬರುತ್ತಲ್ಲ, ಆವಾಗ ನೀವು ನಿಜವಾದ ಪ್ರೈಮ್ ಮಿನಿಸ್ಟರ್ ಆಗಿ ಎಲ್ಲರ ಮನಸ್ಸಿನಲ್ಲಿ ಇರ್ತೀರಾ. ಇಲ್ಲ ಅಂತಂದ್ರೆ ಭಾರತದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರಂತಹ ಪ್ರೈಮ್ ಮಿನಿಸ್ಟರ್ ಇದ್ರು ಅನ್ನೋದನ್ನ ಯಾರು ಮರೆಯೋದಿಲ್ಲ. ಹಾಗೆ ಇವ್ರನ್ನೇನೋ ದೇವ್ರು, ಅವ್ರನ್ನ ಯಾರು ಏನು ಅನ್ನಂಗಿಲ್ಲ, ಪ್ರಶಾಂತೀತ ಅವರು ಅನ್ನೋ ತರದಲ್ಲಿ ಬೊಗಳೋ ಅಂದು ಭಕ್ತರು ಇರ್ತೀರಲ್ಲ, ನಿಮಗ್ ಲೆಫ್ಟ್ ರೈಟ್ ಸೆಂಟರ್ ಇನ್ನು ಎಲ್ಲರೂ ಹಾಕೊಂಡು ಗುಮ್ತಾ ಇರ್ತಾರೆ ರೆಡಿಯಾಗಿ. ಹಿಂದುತ್ವದ ಪಾಠ ನಮಗ್ ಬೇಕಾಗಿಲ್ಲ ನಿಮ್ಮಿಂದ. ಆಂಟಿ ಹಿಂದೂಯಿಂದ ನಾನು ಹಿಂದೂ ಯಾವ ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ. ಸಂಸ್ಕೃತಿ ಸಂಸ್ಕಾರ ಮತ್ತೊಂದು ಮರದೊಂದು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಭಾಷೆ ನಿಮ್ಮದ್ ಮೊದಲು ಸರಿ ಮಾಡ್ಕೊಳ್ಳಿ. ನಿಮ್ ಗಟಾರದಿದೆ ಅಲ್ಲ, ಕಂಗನಾ ರಣಾವತ್ ಬಿಜೆಪಿಯ ಅಂಧ ಭಕ್ತರ ಲೀಡರ್ ಅಂತಾರ. ಅವಳ ಈ ಸ್ಟೇಟ್ಮೆಂಟು 4 ಜನ ಹೆಣ್ಮಕ್ಳು ಬಾಯಿ ಬಂದಂಗ್ ಬೊಗಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಎಂಟೈರ್ ಜನರೇಷನ್ ಇವಳಿಗೆ ವೋಟ್ ಯಾರು ಹಾಕ್ತಾರೆ ಮುಂದಿನ ಸತಿ ನನಗೆ ನೋಡ್ಬೇಕು. ವೋಟ್ ಚೋರಿ ಇಲ್ಲದೆ ಮುಂದಿನ ಸತಿ ಬಿಜೆಪಿ ಗೆಲ್ಲಕ್ ಸಾಧ್ಯನೇ ಇಲ್ಲ, ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಇಡೀ ಜನ್ಸಿ ಯಾರು ಮುಂದಿನ 5 ವರ್ಷದಲ್ಲಿ ವೋಟಿಂಗ್ ಪವರ್ಗೆ ಬರ್ತಾರೆ ಅವ್ರು ಎಲ್ಲರೂ ಬಿಜೆಪಿ ಅಗೇನಿಸ್ಟ್. ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಅನ್ಕೊಳ್ಬೇಡಿ, ಬಿಕಾಸ್ ನೀವ್ ಎಲ್ಲೆಲ್ಲ ಅಧಿಕಾರದಲ್ಲಿ ಇದ್ದೀರೋ ನಿಮ್ದು ದೊಡ್ಡ ಮಂಗಳಾರತಿ ಆಗ್ತಾ ಇದೆ ಅಲ್ಲಿ. ಹಾಗಾಗಿ ಕಾಂಗ್ರೆಸ್ಸು ಖುಷಿ ಪಡಬೇಡಿ. ಬಿಜೆಪಿ ಅವರಂತೂ ನೀವು ಶಿವ ನೀನ್ ಮಡಗ್ದಂಗಿರುವಂತ ಬಾಯಿ ಮುಚ್ಕೊಂಡಿದ್ಬಿಡಿ. ಆವಾಗ ಒಂದ್ ಸ್ವಲ್ಪ ಏನೋ ಅಟ್ಲೀಸ್ಟ್ ಇವಾಗ ಮುಚ್ಕೊಂಡಿದ್ದಾರೆ ಅನ್ನೋ ತರದಲ್ಲಿ ನಿಮ್ಮನ್ನ ಕನ್ಸಿಡರ್ ಮಾಡಬಹುದೇನೋ. ನೀವೇನಾದ್ರೂ ಇನ್ನೊಂದು 4 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ. ಅದನ್ನ ಹೊರತುಪಡಿಸಿದ್ರೆ ಬಾಯಿ ಬಂದಂಗ್ ಬೊಗಳ್ತೀರಾ, ಮಕ್ಕಳನ್ನ ಆಂಟಿ ನ್ಯಾಷನಲ್ ಅಂತೀರಾ, ಅದನ್ನ ಮಾತಾಡಿದ್ರೆ ಆಂಟಿ ಹಿಂದೂ ಅಂತೀರಾ, ಕಾಂಗ್ರೆಸಿ ಅಂತೀರಾ, ಲೆಫ್ಟಿಸ್ಟ್ ಅಂತೀರಾ. ನಿಮಗೊಂದೇ ಅಲ್ಲ ದೇಶಭಕ್ತಿ ಇರೋದು, ಬಿಜೆಪಿಯಿಂದ ಐಡಿಯಾಲಜಿ ಅಲ್ಲ, ಬಿಜೆಪಿಯಿಂದ ಹಿಂದುತ್ವ ಅಲ್ಲ. ಕೆಲವು ಜನ ನಂಗೆ ಹೇಳ್ತಾರೆ, ಅಂದ್ರೆ ಜೆನ್ಯೂನ್ ಕ್ವೆಶ್ಚನ್ ಅವ್ರದ್ದು, ಆಯ್ತಾ. ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರಿ ಮೇಡಮ್, ಆವಾಗ ನೀವು ಹಂಗ್ ನೋಡಿ. ನನಗೆ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ವಿಶ್ವಾಸ ಇತ್ತು, ಅದಕ್ಕೆ ನಾನು ಇವಾಗ ಅಷ್ಟು ಟಾರ್ಗೆಟ್ ಮಾಡಿ ಮಾತಾಡ್ತಿರೋದು. ಯಾರ ಮೇಲೆ ವಿಶ್ವಾಸ ಇರುತ್ತೆ ಅಲ್ಲಿ ವಿಶ್ವಾಸಕ್ಕೆ ಘಾತ ಆಗುತ್ತೆ ರಿಪೀಟೆಡ್ಲಿ, ಆವಾಗಲೇ ಟಾರ್ಗೆಟ್ ಆಗೋದು. ಒಬ್ರು DK ಶಿವಕುಮಾರ್ ಅವರ ಮೇಲೆ, ಸಿದ್ದರಾಮಯ್ಯ ಅವರ ಮೇಲೆ ನಾನು ವಿಶ್ವಾಸವನ್ನ ಇಟ್ಟಿಲ್ಲ. ಹಾಗಂತ ಅವ್ರನ್ನ ಬೈಬೇಕು ಅಂತಾನೂ ಅಲ್ಲ. ನನಗೊಬ್ರು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅವ್ರನ್ನ ದ್ವೇಷಕ್ಕೆ ಮಾಡುವಷ್ಟರ ಮಟ್ಟಿಗೆ ಹೇಟ್ ಮಾಡುವಂತದ್ದು ಗುಣ ಅಲ್ಲ ನಂದು, ಯಾರ್ದು ಅಲ್ಲ, ಯಾರು ಮಾಡಬಾರ್ದು. ಆದ್ರೆ ಈ ಬಿಜೆಪಿ ಅಂಧ ಭಕ್ತರಿದ್ದಾರಲ್ಲ, ಬಾಯಿ ಬಂದಂಗ್ ಬೊಗಳೋದು. ಅವ್ರು ಯಾರು ಬೊಗಳ್ತಾರೋ ದಯವಿಟ್ಟು ಅವ್ರನ್ನ ಬಿಡಬೇಡಿ. ಅದೇ ಭಾಷೆಯನ್ನ ಬಳಸಿ ಅದೇ ಲೆವೆಲ್ಗೆ ಇಳಿರಿ. ಅಂಥದ್ರಿಂದನೇ ಅವರಿಗೆ ಹೆಂಗ್ ಬಾಯಿ ತೆಗೆದ್ರು ಅಂತಂದ್ರೆ 4 ರಪ 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 ಬಿಡಬೇಕು, ಮತ್ತೆ ಬೊಗಳಕ್ ಬರಬಾರ್ದು. ಎಷ್ಟ್ ಜನ ಹೆಣ್ಮಕ್ಳು ಗೊತ್ತಾ ಪಾಪ, ಹೆಂಗೆಲ್ಲ ಹೊಡೆದಿದಾರ ಅವ್ರನ್ನ. 4 ಜನರನ್ನ 8 ಜನರನ್ನ ಎಕ್ಸಾಂಪಲ್ ಇಟ್ಕೊಂಡು ಯಾರ್ಯಾರು ಆಂಟಿ ನ್ಯಾಷನಲ್ ಸ್ಟೇಟ್ಮೆಂಟ್ ಅನ್ನ ಕೂಗಿದ್ದಾರೆ ಒದ್ದು ಒಳಗಡೆ ಹಾಕಿ, ಅವ್ರನ್ನ ಮುಲಾಜಿಲ್ಲದ್ದೆ ಹಾಕಿ. ಇಂಡಿಯನ್ ಆರ್ಮಿ ಅಗೇನಿಸ್ಟ್ ಯಾರು ಮಾತಾಡಿದ್ರು ಅಂತಂದ್ರೆ ಮುಲಾಜಿಲ್ಲದ್ದೆ ಹಾಕಿ. ಆದ್ರೆ ನರೇಂದ್ರ ಮೋದಿ ಬಗ್ಗೆ ಮಾತಾಡೋರೆಲ್ಲ ಜೆನ್ಜಿ ಎಲ್ಲ ಗಟರ್ ಜನರೇಷನ್ ಅನ್ನು. ಈ ಹೆಂಗ್ಸು ಇವಳು ಡ್ರಗ್ ಎಡಿಕ್ಟ್ ಅಂತ ಇವಳೇ ಒಪ್ಕೊಂಡಿದ್ಲಲ್ಲ ಈ ಕಂಗನಾ ರಣಾವತ್, ಅವಳನ್ನ ಮೊದಲು ಇನ್ವೆಸ್ಟಿಗೇಷನ್ ಮಾಡಿ ಅವಳನ್ನು ಒದ್ದು ಒಳಗಡೆ ಹಾಕಿ. ಒಂದ್ ಜನರೇಷನ್ಗೆ ಅಶ್ಲೀಲ ಅಂತ ಕರಿತಾಳೆ ಅಂತಂದ್ರೆ ಇವಳು ಯಾವ ಗರ್ತಿ ಗೌರಮ್ಮ ಅಂತ. ನಾನು ಯೂಶಲಿ ಯಾರಿಗೂ ಪರ್ಸನಲಿ ಮಾತಾಡಲ್ಲ, ಆಯ್ತಾ. ಅದ್ರ ಕೆಲಸತಿ ಪರ್ಸನಲ್ ಆಗಬೇಕು. ಅಯ್ಯೋ ನಾವು ಆ ಲೆವೆಲ್ಗೆ ಇಳಿಬೇಕು, ಇಲ್ಲ ಅಂತಂದ್ರೆ ಇಂಥವ್ರು ಬಾಯಿ ಮುಚ್ಚಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಇನ್ನು ಮೇಲೆ ದಯವಿಟ್ಟು ಯಾರೇ ಆಗಿದ್ರು ಈ ಅಂಧ ಭಕ್ತರ ಕಮೆಂಟ್ಗಳಿಗೆ ಇಗ್ನೋರ್ ಮಾಡಬೇಡಿ. ಈ ಟ್ರೋಲ್ ಪೇಜ್ಗಳು ಯಾರಿರ್ತಾವಲ್ಲ ಸರಿಯಾಗಿ ಉತ್ತರ ಕೊಡಿ. ದೇಶದ ಜನತೆ ಒಂದು ದುರಹಂಕಾರವನ್ನ ಹೆಂಗೆ ಮುರಿದಿತ್ತಲ್ಲ ಒಂದು ಆಡಳಿತ ಪಕ್ಷದ್ದು, ಅದೇ ರೀತಿ ಆ ಬಿಜೆಪಿ IT ಸೆಲ್ನ ದುರಹಂಕಾರವನ್ನ ಏನು 80% ಮುಗಿದೋಗಿದೆ, ಆದ್ರೂ ಇಲ್ಲ ನಾವಿದೀವಿ ಅಂತ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇನ್ನೂ ಜೋರಾಗಿ ನಡೀತಾ ಇದೆ ಪ್ರೊಪಗ್ಯಾಂಡಾ. ಮಕ್ಕಳನ್ನೆಲ್ಲ ಬಾಬರ್ಕಿ ವಿರಾಸತ್ ಈ ರೀತಿ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬರು ಮಾತಾಡಿ. ಯಾರ್ಯಾರ ಬಾಯನ್ನ ಮುಚ್ಚಿಸ್ತಾರೆ, ಎಷ್ಟು ಮುಚ್ಚಿಸ್ತಾರೆ, ದೇಶದ ಜನರ ಒಗ್ಗಟ್ಟು ಜಾಸ್ತಿನ ಇವರ ಡಿವೈಡ್ ಅಂಡ್ ರೂಲ್ ಜಾಸ್ತಿನ ನೋಡೇ ಬಿಡೋಣ. ಈ ದೇಶದ ಇತಿಹಾಸ ಇದೆ ಅಲ್ಲ, ಇಲ್ಲಿ ಕೆಲವು ಜನ ಕೇಳ್ತಿರ್ತಾರೆ ನರೇಂದ್ರ ಮೋದಿ ಅವ್ರ ಮೇಲೆ ನಮಗೂ ಬೇಜಾರಾಗಿದೆ, ಆದ್ರೆ ಮುಂದಿನ ನಾಯಕ ಯಾರು? ಈ ದೇಶಕ್ಕೆ ನಾಯಕನ ಅವಶ್ಯಕತೆ ಇಲ್ಲ,
ಹುಟ್ಟಿಸಿಕೊಳ್ಳುವ ತಾಕತ್ತು ಈ ದೇಶಕ್ಕಿದೆ. ಸೊ ಅವ್ರ ನಂತರ ಯಾರು ಅದು ಮುಂದಿನ ನೋಡೋಣ. ಆದ್ರೆ ಅವ್ರಿರೋವರೆಗೂ ಪ್ರಜಾಪ್ರಭುತ್ವ ಉಳಿಲೇಬೇಕು. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅಂಡ್ ಐ ಹೋಪ್, ನನ್ನ ಆಡಿಯನ್ಸ್ ಬಗ್ಗೆ ನಂಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ದಯವಿಟ್ಟು ಇನ್ಮೇಲೆ ಯಾರೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಲಾಜಿಕ್ನ ಪ್ರಕಾರ ಕರೆಕ್ಟ್ ಭಾಷೆಯಲ್ಲಿ ಮೊದಲು ಮಾತಾಡ್ತಾ ಇರ್ತಾರೆ, ಸಟೈರ್ ಮಾಡ್ತಾರೆ ವಿದಿನ್ ದ ಲಿಮಿಟ್ಸ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಂಥವ್ರನ್ನ ಕೆಟ್ಟ ಭಾಷೆಯಲ್ಲಿ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಆ ಕ್ರಿಯೇಟರ್ ಅಥವಾ ಜರ್ನಲಿಸ್ಟ್ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಅಂತಂದ್ರೆ ಅವರ ಮೋಟಿವೇಶನ್ ಅನ್ನ ನೀವು ಸ್ನಬ್ ಮಾಡಬೇಡಿ. ಮೇಡಮ್ ನೀವು ಮಾಡಕ್ ಹೋಗ್ಬೇಡಿ, ಐ ಅಂಡರ್ಸ್ಟ್ಯಾಂಡ್, ಬಟ್ ಹಂಗ್ ಮಾಡಬೇಡಿ. ನೀವು ಅವ್ರ ಜೊತೆ ಸೇರಿಸ್ಕೊಳ್ಳಿ. ಸೊ ದ್ಯಾಟ್ ನಮ್ದು ಒಂದು ಟೀಮ್ ಇದೆ. ನಿಮ್ಮ IT ಸೆಲ್ ಅಗೇನೆಸ್ಟ್ ನಾವಿದೀವಿ, ದೇಶದ ಜನತೆ ಇದೆ. ಇದು ಕಮ್ಯುನಿಕೇಟ್ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಹಾಗೆ ಎಲ್ರಿಗೂ ಎಕ್ಸ್ಪ್ಲನೇಷನ್ ಕೊಡಬೇಡಿ. ಈ ರಾವಣರು ಇರ್ತಾರೆ, ನಾನು ಹೇಳಿದೆ ಅಲ್ಲ, ಕಾಂಗ್ರೆಸ್ ಅವ್ರು ಅಷ್ಟು ವರ್ಷ ಲೂಟಿ ಮಾಡಿದ್ರು, ಇವಾಗ BJP ಅವ್ರು ಮಾಡ್ಲಿ. ಅವ್ನು ಯಾವನೋ ಒಬ್ಬ ತಲೆಕೆಟ್ಟವನಿದ್ದ, ರಾಮ ಮಂದಿರದಲ್ಲಿ ರಾಮನ ದುಡ್ಡನ್ನ ಹಾಕಿದ್ರೆ ಹಿಂದೂಗಳ ದುಡ್ಡನ್ನ ಹಿಂದೂಗಳು ಕಿತ್ಕೊಂಡ್ರೆ ನಿಮ್ಗೇನು ಉರಿಯತ್ತೆ ಅಂತಿದ್ದ. ಅರೇ, ರಾಮನ ಹೆಸರಲ್ಲಿ ದುಡ್ಡು ಮಾಡ್ತಾ ಇರೋದೇ ತಪ್ಪು. ನೀವು ಅಂಥದ್ರಲ್ಲಿ ಆ ದುಡ್ಡನ್ನು ಕದೀತಿದ್ದೀರಾ ಅಂತಂದ್ರೆ ನಿಮ್ಮನ್ನೆಲ್ಲ ರಾವಣನ್ ಹೆಂಗ್ ಕೊಂದ ಅಲ್ಲ ರಾಮ, ಹಂಗ್ ಕೊಲ್ಬೇಕು. ಆಂಟಿ ಹಿಂದೂಗಳು ಇವರೆಲ್ಲ. ಸೊ ಇದನ್ನ ಟಾಲರೇಟ್ ಮಾಡಬೇಡಿ. ಇದು ಸಂಸ್ಕಾರ ಅಲ್ಲ. ಯಾವುದೇ ಹೆಣ್ಣು ಮಕ್ಕಳಿಗೆ ಪ್ರೀಚ್ ಮಾಡಬೇಡಿ ಮಾಡೆಸ್ಟಿ ಏನು ಅಂತ. ಯಾರು ಯಾವ ಭಾಷೆಯನ್ನ ಬಳಸ್ತಾರೆ ಅದೇ ಭಾಷೆಯನ್ನ ಬಳಸಬೇಕು. ಇದೇ ಭಗವದ್ಗೀತೆಯ ಸಾರ. ಕೌರವರನ್ನ ಕುರುಕ್ಷೇತ್ರದಲ್ಲಿ ಕೊಲ್ಲು ಅಂದಿದ್ದು ಯಾಕೆ? ಧರ್ಮವನ್ನ ಉಳಿಸಿಕೊಳ್ಳೋಕೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಿನಗೆ ಕಂಪ್ಯಾಷನ್ ಇರಬೇಕು, ಕರುಣೆ ಇರಬೇಕು ಅಂತ ಹೇಳ್ದ. ಆದ್ರೆ ನಿನ್ನ ಆಕ್ಷನ್ ಸಾಫ್ಟ್ ಆಗಿರ್ಬೇಕು ಅಂತ ಹೇಳಿಲ್ಲ. ಅವರನ್ನ ಕೊಲ್ಲು ಅಂದ. ಬಟ್ ಕೊಲ್ಲುವಾಗ ದಯೆ ಇರಲಿ. ಬಿಕಾಸ್ ಆ ದರಿದ್ರ ಮನುಷ್ಯನಿಗೆ ಅವನ ಆತ್ಮ ಅನ್ನುವಂಥದ್ದಿದೆ ಅಲ್ಲ, ಅದರ ರಿಯಲೈಸೇಷನ್ ಇಲ್ಲ. ಅವನ್ ಸತ್ರೇನೆ ಉದ್ಧಾರ ಆಗೋದು ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಹಾರ್ಟ್ನಲ್ಲಿ ಕಂಪ್ಯಾಷನ್ ಇರಲಿ, ಸಂಸ್ಕಾರ ಇರಲಿ, ಸಂಸ್ಕೃತಿ ಇರಲಿ, ಹಿಂದುತ್ವ ಇರಲಿ, ಸನಾತನ ಧರ್ಮದ ಶ್ರೇಷ್ಠ ವಿಚಾರಗಳಿಗೆಲ್ಲವೂ ಇರಲಿ. ಆದ್ರೆ ಯಾರದನ್ನ ಪಾಲಿಸಲ್ವೋ ಅಂತವರಿಗೆ ಅದೇ ಟ್ರೀಟ್ಮೆಂಟ್ ಅನ್ನ ಕೊಡಿ. ಸಾಮ್ದಾಮ್ ದಂಡ್ ಬೇತ್. ರೈಟ್. ದಯವಿಟ್ಟು ಈ ಒಂದು ವಿಡಿಯೋವನ್ನ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಜೆನ್ಸಿಗೆ ಕಳಿಸೋದನ್ನ ಮರಿಬೇಡಿ. ಹಾಗೆ ನನ್ಗೇನ್ ಹೇಳ್ತಿದ್ದೀನಿ, ಯಾವ ಉದ್ದೇಶ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ಇವಾಗ ಕೆಳಗಡೆ ಬಂದು ಬೊಗಳಕ್ಕೆ ರೆಡಿ ಇರ್ತಾರಲ್ಲ ಅವರಿಗೆ ಅದೇ ಭಾಷೆಯಲ್ಲಿ ತಿರುಗಿಸಿ ಬಿಡಕ್ಕೆ ರೆಡಿ ಇರಿ. ಇದೇ ಈ ಹೋರಾಟದ ಮನಸ್ಥಿತಿ ಇದೆ ಅಲ್ಲ, ಸತ್ಯಕ್ಕಾಗಿ ಧರ್ಮಕ್ಕಾಗಿ ಹೊಡೆದಾಡೋದೇ ಸನಾತನ ಧರ್ಮ. ಅದೇ ಸಂಸ್ಕೃತಿ. ಧರ್ಮ ರಕ್ಷಣೆ ಮಾಡೋದು ಅಂತಂದ್ರೆ ಏನೋ QR ಕೋಡ್ ಇಟ್ಕೊಂಡು ಕೋಲಾಟ ಮಾಡ್ಕೊಂಡು ಅದಲ್ಲ. ಯಾರಿಗೆ ಹಣ ಕೊಡಿ ಅಂತಂದ್ರೆ ನಿಯತ್ತಿನಿಂದ ಮಾತಾಡುವಂತಹ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳಿಗೆ ಕೊಡಿ. ಆವಾಗ ಗೋಧಿ ಮೀಡಿಯಾ ಮಾಡಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಯಾಕೆ ಪ್ರೆಸ್ನ ಫ್ರೀಡಮ್ ಹೈ ರ್ಯಾಂಕ್ ಅಲ್ಲಿ ಯಾವತ್ತೂ ಬಂದಿಲ್ಲ ಅಂತಂದ್ರೆ ಬಿಕಾಸ್ ಎಲ್ಲರೂ ಗೌರ್ಮೆಂಟ್ ಅಂಡರ್ ಅಲ್ಲೇ ಇರೋದು. ಅಲ್ಲಿಂದ ದುಡ್ಡು ಬಂದ್ರೇನೆ ಎಂಪ್ಲಾಯೀಸಿಗೆ ದುಡ್ಡು ಕೊಡಕ್ ಆಗೋದು. ಸೊ ಯಾವಾಗ ಜನ ಡೈರೆಕ್ಟ್ ಆಗಿ ಕ್ರೌಡ್ ಫಂಡ್ ಮಾಡ್ತಾರಲ್ವಾ ಪ್ರೆಸ್ ಅನ್ನ, ಆವತ್ತು ನಮ್ಮ ದೇಶದಲ್ಲಿ ಈ 4th ಪಿಲ್ಲರ್ ಅಂತ ಏನು ನಾವು ಕರಿತಿದ್ವಿ, ಅದೊಂದು ಮೀಡಿಯಾ ಅಂತ ಅದು ಉಳ್ಕೊಳ್ಳೋಕೆ ಸಾಧ್ಯ. ಮೀಡಿಯಾ ಉಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಎಲ್ಲಿ ವಿರೋಧ ಪಕ್ಷಗಳಿಗೆ ಶಕ್ತಿ ಇರಲ್ವೋ ಅಲ್ಲಿ ಮೀಡಿಯಾ ಇದೆ ಅಲ್ಲ, ಅದು ಮಾತ್ರ ಜನರ ವಾಯ್ಸ್. ಮೀಡಿಯಾ ಮಾತ್ರ ಜನರ ವಾಯ್ಸ್. ಅದನ್ನೇ ಸಾಯಿಸ್ಬಿಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್. ಟಿಲ್ ಐ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಓಂ ನಮಃ ಶಿವಾಯ್. ಜೈ ಹಿಂದ್.